ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲೂ ಕೂಡ ಲಕ್ ಕ್ರಿಯೇಟ್ ಆಗತ್ತಾ. ನಮ್ಮ ಲೈಫಲ್ಲಿ ಸಾಕಷ್ಟು ಜನ ನನಗೆ ಫೋನ್ ಮಾಡಿದಾಗ ಕೆಲವರು ಒಂದು ವಿಚಾರ ಕೇಳಿರ್ತೀರಿ, ನಮ್ಮ ಜೀವನದಲ್ಲಿ ಏನಾದರೂ ಮಿರಾಕಲ್ ನಡೆಯುತ್ತಾ, ತುಂಬ ಕಷ್ಟದಲ್ಲಿದ್ದೀವಿ, ಲಕ್ ಅನ್ನೋದೇನಾದರೂ ಇದೆಯಾ ನಮ್ಮ ಲೈಫಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಲೈಫಲ್ಲೂ ಕೂಡ ಲಕ್ ಅನ್ನೋದಿದೆಯಾ, ಲಕ್ ಕ್ರಿಯೇಟ್ ಆಗುತ್ತಾ, ಲಕ್ ಬರುತ್ತಾ, ಅಕಸ್ಮಾತ್ ಆಗಿ ನನ್ನ ಜೀವನ ಚೆನ್ನಾಗಾಗತ್ತಾ, ಅಥವಾ ನಮ್ಮ ಲೈಫಲ್ಲಿ ನಾವು ಹಿಂಗೆ ಇರ್ತೀವ ಅನ್ನೋರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸಾಕಷ್ಟು ನೊಂದಿರ್ತೀರಿ, ನಮ್ಮ ಲೈಫಲ್ಲಿ ಮತ್ತೆ ಯಾವುದು ಚೇಂಜಸ್ ಇಲ್ವಾ, ಮತ್ತೆ ಯಾವ ಬದಲಾವಣೆಗಳಿಲ್ವಾ, ನನ್ನ ಲೈಫಲ್ಲಿ ಇದೇ ರೀತಿ ಕೊರಗೋದೇ ಇರುತ್ತಾ ಲೈಫು, ಈ ಸುಮಾರಷ್ಟು ಕ್ವಶನ್ಸ್ಗಳನ್ನ ನೀವು ಇಟ್ಕೊಂಡಿರ್ತೀರಿ. ಅಂಥವ್ರಿಗೆ ಈ ರೀಡಿಂಗ್ ಅಂತ ಹೇಳ್ಬೋದು. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬುವ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಿದೆ, ಅದು ನೋಡಿದ ಕೂಡಲೇ ಇದೇ ಕಾರ್ಡ್ ಅನ್ಸುತ್ತೆ, ಆ ಒಂದು ಸ್ಟೋನ್, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ಲಕ್ ಅನ್ನೋದು ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಸ್ಟೋನ್ ಬಿದ್ದೋಯ್ತು, ಬಿಂದು ಅಲ್ಲಿ ಸ್ಟೋನ್ ಬಿದ್ದೋಯ್ತು, ತಕ್ಕೊಡಿ. ಓಕೆ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮೊದಲನೆಯ ಕಾರ್ಡ್, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ನಿಮ್ಮ ಲೈಫ್ ಹೇಗಿದೆ, ನಿಮ್ಮ ಲೈಫಲ್ಲಿ ಈಗ ಹೇಗಿದೆ ಅದೇ ರೀತಿನೇ ಇರತ್ತಾ, ಅಥವಾ ಚೇಂಜಸ್ ಆಗತ್ತಾ, ಜೀವನದಲ್ಲಿ ಬದಲಾವಣೆ ಅನ್ನೋದಿದೆಯಾ, ಲಕ್ ಅನ್ನೋದಿದೆಯಾ, ಇನ್ನಷ್ಟು ಸಂತೋಷದ ದಿನಗಳು ನಮ್ಮ ಜೀವನದಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಆಫ್ ವಾಂಡ್ಸ್ ಬರ್ತಿದೆ, 3 ಆಫ್ ವಾಂಡ್ಸ್ ಬರ್ತಿದೆ. ಓಕೆ, ಬರ್ನಿಂಗ್ ಟವರ್ ಬರ್ತಾ ಇದೆ. ಓಕೆ, ಇಲ್ಲಿ ಸಾಕಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡು ಹೋದ್ರಿ, ಅದೇ ದಾರಿಯಲ್ಲಿ ನೀವೇನ್ ಕನಸು ಕಟ್ಟಿದ್ರಿ ಅದೇ ರೀತಿ ಮುಂದುವರಿಸ್ಬೇಕು ಅನ್ಕೊಂಡು ಹೋದ್ರಿ. ಓಕೆ, ಈ ಪಾಸ್ಟ್ನದ್ದು ನಾನು ಹೇಳ್ಬಿಡ್ತೀನಿ. ಅದೇ ದಾರಿಯಲ್ಲಿ ಹೋದ್ರಿ, ಸಾಕಷ್ಟು ಅಂದರೆ ಒಂದು ಅನುಭವಗಳಿತ್ತು ನಿಮಗೆ, ಕೆಲವೊಂದು ವಿಚಾರದಲ್ಲಿ, ಕೆಲವೊಂದು ಕೆಲಸಗಳಲ್ಲಿ, ಕೆಲವೊಂದು ವ್ಯವಹಾರಗಳಲ್ಲಿ ಅನುಭವಗಳಿತ್ತು. ಅದನ್ನ ಅದೇ ರೀತಿಯಲ್ಲಿ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿಯಲ್ಲಿ ಬರುತ್ತೆ, ಯಾವ ರೀತಿ ಅದು ಡಿಸೈಡ್ ಆಗಿತ್ತು, ಅದೇ ರೀತಿಯಲ್ಲಿ ಅದೇ ಮೈಂಡ್ ಸೆಟ್ ಮೂಲಕ ನೀವು ಅದೇ ದಾರಿಯಲ್ಲಿ ಹೋಗೋದಕ್ಕೆ ಶುರು ಮಾಡಿದ್ರಿ. ಸಾಕಷ್ಟು ಆಸೆ ಕನಸುಗಳನ್ನ ತುಂಬಾನೇ ಕಟ್ಟಿದ್ರಿ. ಅದು ಯಾವುದೇ ವಿಚಾರ ಆಗಿರ್ಬೋದು, ಅದು ಯಾವುದೇ ವ್ಯವಹಾರಗಳಾಗಿರ್ಬೋದು, ಅದು ಯಾವುದೇ ಒಂದು ಫ್ರೆಂಡ್ಶಿಪ್ ಮೂಲಕವಾಗಿ ಆಸೆ ಕನಸುಗಳು ಆಗಿರ್ಬೋದು, ವಿಶ್ವಾಸಗಳನ್ನ ಗಳಿಸಿರ್ಬೋದು, ನಿಮ್ಮದೇ ಆದಂಥ ಒಂದು ಲೋಕದಲ್ಲಿ, ನಿಮ್ಮದೇ ಆದಂಥ ವೇಯಲ್ಲಿ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರಿ. ಈ ಹಿಂದೆ ಸಡನ್ ಆಗಿ ವ್ಯಕ್ತಿಗಳು ಬದಲಾಗಿದ್ದಾರೆ, ಸಡನ್ ಆಗಿ ಆ ಕೆಲಸದ ವಿಚಾರದಲ್ಲಿ ಡೌನ್ ಫಾಲ್ ಆಗಿದ್ರಿ. ಸಡನ್ ಅಂದ್ರೆ ಒಂದ್ ರೀತಿಯಲ್ಲಿ ತುಂಬಾನೇ ಚೆನ್ನಾಗಿ ಹೋಗ್ತಾ ಇತ್ತು ಆ ಲೈಫು, ಆ ವ್ಯವಹಾರ ಆಗಿರ್ಬೋದು, ಒಂದ್ ರೀತಿಯಲ್ಲಿ ಹೀಗೆ ಇರುತ್ತೆ ಅನ್ನೋದು ಕೂಡ ನಿಮ್ಗೆ ಓವರ್ ಕಾನ್ಫಿಡೆನ್ಸ್ ಇತ್ತು. ಹಿಂದೆ ಹಿಂಗೆ ಇರುತ್ತೆ, ಇಲ್ಲೇನು ಬದಲಾವಣೆನೇ ಆಗಲ್ಲ, ನನ್ನ ಜೀವನದಲ್ಲಿ ಯಾವುದೇ ತರ ಚೇಂಜಸ್ ಆಗಲ್ಲ ಅಂತ ಹೇಳಿ ಕೆಲವು ವ್ಯಕ್ತಿಗಳನ್ನ ನೀವೇನ್ ನಂಬಿದ್ರಿ, ಅದು ಕೂಡ ಹೇಳ್ತಾ ಇದೀನಲ್ಲ, ಅವರು ಕೂಡ ಸಡನ್ ಬದಲಾವಣೆ ಅಂದ್ರೆ ಮಾಡಲೇಬೇಕು ಅನ್ನುವ ಇಂಟೆನ್ಷನ್ ಇಲ್ಲ, ಅಥವಾ ಆ ವ್ಯವಹಾರ ಕೈ ತಪ್ಪಿ ಹೋಗುತ್ತೆ ಅನ್ನುವ ಅನುಭವನೂ ಕೂಡ ನಿಮ್ಗೆ ಇಲ್ಲ. ಕೆಲವೊಬ್ರು ಲೈಫಲ್ಲಿ ಈ ರೀತಿ ಒಂದು ದಿನ ನಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದು ಕೆಲವ್ರ ಲೈಫಲ್ಲಿ, ಈಗ ನಾನು ಏನ್ ನೋಡ್ತಾ ಇದ್ದೀನಿ, ಹೀಗೇ ಇರುತ್ತೆ ಅನ್ಕೊಂಡು ಹೋಗಿದ್ರಿ, ಈ ರೀತಿ ಒಂದು ದಿನಾನು ಬರುತ್ತೆ ಅಂತ ಊಹೆನೂ ಕೂಡ ಮಾಡಿರ್ಲಿಲ್ಲ. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರು ಸಡನ್ ಆಗಿ ಒಂದು ದೊಡ್ಡ ಬಿರುಕು, ಒಂದು ದೊಡ್ಡ ಹೊಡೆತ ನಿಮ್ಮ ಲೈಫಲ್ಲಿ ಅಚಾನಕ್ ಆಗಿ ಬಂದಿದೆ. ಇದು ಯಾರೋ ಮಾಡ್ಬಿಟ್ರ, ಯಾರೋ ನಮ್ಗೆ ಮಾಟ ಮಾಡಿಸಿದ್ರ, ಯಾರೋ ನೆಗೆಟಿವ್ ಎನರ್ಜಿ ಬಿಟ್ರ, ಅದಾಯ್ತಾ
ಸಾಕಷ್ಟು ಗೊಂದಲಗಳಿರುತ್ತಲ್ಲ, ಪಕ್ಕದ ಮನೆಯವರಿಂದ ಆಯ್ತಾ, ಎದುರುಗಡೆ ಮನೆಯವರಿಂದ ಆಯ್ತಾ, ನೈಬರ್ಸ್ ಇಂದ ಆಯ್ತಾ, ಆಮೇಲೆ ಕೊಲೀಗ್ಸ್ ಇಂದ ಆಯ್ತಾ, ಅದೆಲ್ಲ ಇಲ್ಲ. ನಿಮ್ಗೆ ಪ್ರಕೃತಿಯಿಂದನೇ ಹೊಡೆತ ಕೊಟ್ಟಿದೆ. ಆಗದೇ ಇರೋ ಕೆಲ್ಸನ ಆಗತ್ತೆ ಅನ್ಕೊಂಡು ಹೋಗಿ ಮುಂದೆ ಹೊರ್ದಿರೋದು. ನಿಮ್ ಟೈಮ್ ಚೆನ್ನಾಗಿತ್ತು, ಅಲ್ಲಿವರೆಗೂ ಹೆಂಗೋ ಹೋಯ್ತದು ಕೆಲವೊಂದು ವ್ಯವಹಾರಗಳು. ಟೈಮ್ ಯಾವಾಗ ನಮ್ಮ ಟೈಮ್ ಕೆಡ್ತಾ ಬಂತು, ಹಗ್ಗ ಕೂಡ ಹಾವಾಗತ್ತೆ ಅನ್ನೋದಕ್ಕೆ ಕೆಲವ್ರ ಲೈಫಲ್ಲಿ ರೀಡಿಂಗ್ ಅಲ್ಲಿ ಯಾರು ನೋಡ್ತಿದ್ರಿ, ಸಡನ್ ಆಗಿ ವ್ಯಕ್ತಿಗಳೇ ಚೇಂಜ್ ಆಗ್ತಾರೆ. ನಮ್ಮ ಕೆಲಸನೇ ನಮಗೆ ಕಷ್ಟಗಳನ್ನ ತರೋದಕ್ಕೆ ಶುರು ಮಾಡುತ್ತೆ. ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೀವು ನೋಡಿ, ಸಡನ್ ಆಗಿ ಹಂಗೆ ಹೋಗ್ತಾ ಇರೋದು, ಪಟ್ ಅಂತ ಏನೋ ಒಂದು ಹೊಡ್ತಾ ಬೀಳುತ್ತೆ. ಪ್ರಕೃತಿ ವಿಕೋಪ ಅಂದ್ರೆ ಅದಕ್ಕೆ ನಾನು ಹೇಳೋದು, ಯಾವಾಗ್ಲೂ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ, ಯೂನಿವರ್ಸ್ ಹತ್ರ ನೀವು ಮಾತಾಡಿ, ಕನೆಕ್ಟ್ ಆಗಿ, ಅಫರ್ಮೇಷನ್ಸ್ಗಳನ್ನ ಕಳಿಸಿ, ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವ್ ಯೋಚನೆ ಮಾಡಿ. ಇನ್ನೊಂದು, ನಾವು ಯಾವಾಗಲೂ ಒಂದು ವ್ಯವಹಾರಗಳಾಗಿರ್ಬೋದು, ಒಬ್ಬ ವ್ಯಕ್ತಿನ ನಂಬ್ಕೊಂಡು, ಯಾಕೆಂದ್ರೆ ನಾವು ಬಂದಿರೋದು ಇಲ್ಲಿ ಲೈಫಲ್ಲಿ ಸಿಂಗಲ್ ಆಯ್ತಾ, ನಾವು ನಮ್ಮ ಗಂಡ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಹೆಂಡತಿ ಆಗಿರ್ಬೋದು, ನನ್ನ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ನನಗೆ ತುಂಬ ಮುದ್ದಾಡುವಂತಹ ನನ್ನ ಲವರ್ ಆಗಿರಬಹುದು, ನನಗೆ ತುಂಬ ಮುದ್ದಾಡುವಂತಹ ರಿಲೇಶನ್ಶಿಪ್ ಆಗಿರ್ಬೋದು, ನನ್ನ ಅಮ್ಮ ಆಗಿರ್ಬೋದು, ನನ್ನ ಅಪ್ಪ ಆಗಿರ್ಬೋದು, ಯಾರು ಈ ಲೈಫಲ್ಲಿ ಇಲ್ಲ ನಮ್ಮ ಜೊತೆಗೆ. ನಾವು ಯಾವಾಗಲೂ ಸಿಂಗಲ್, ನಾವು ಯಾವಾಗಲೂ ಒಂಟಿನೇ. ಯಾರು ಯಾವಾಗ ಬೇಕಾದರೂ ಚೇಂಜ್ ಆಗಿದ್ದು ನೀವು ನೋಡಿರ್ತೀರಿ ಲೈಫಲ್ಲಿ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬಾಂಧವ್ಯ ಉಟ್ಕೊಂಡೇ ಬಂದಿದ್ದು, ಗಂಡನ ಮನೆಗೆ ಹೋದ್ಮೇಲೆ ಅಥವಾ ಹೆಂಡತಿ ಮನೆಗೆ ಹೋದ್ಮೇಲೆ, ಹೆಂಡತಿ ಜೊತೆ ಮದುವೆ ಆದ್ಮೇಲೆ ಎಲ್ಲರೂ ಅವರ ನಿಜ ಮುಖಗಳನ್ನ ಬದಲಾವಣೆ ಮಾಡುವಂಥದ್ದು ಅಥವಾ ಅವ್ರು ಇರೋ ರಿಯಾಲಿಟಿನ ತೋರಿಸುವಂಥದ್ದು, ಈ ರೀತಿ ಎಲ್ಲ ಮಾಡಿರ್ತಾರೆ. ಸೊ ಹಾಗಾಗಿ ಯಾರು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದಲ್ಲ. ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ನೀವು ನೆಗೆಟಿವ್ನು ಕೂಡ, ಇಲ್ಲಿಂದ ನಾನು ಹಾಳಾದ್ರೆ ಪ್ಲಾನ್ ಕ್ಯಾನ್ಸಲ್ ಆದ್ರೆ ಬೀಗ್ ನಾನು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನೀವು ಅವತ್ತಿನ ದಿನನೇ ಯೋಚನೆ ಮಾಡಬೇಕಾಗತ್ತೆ. ಯಾವುದೇ ಒಂದು ಸಂಬಂಧ ಆಗಿರ್ಲಿರಿ, ಒಂದು ರಿಲೇಶನ್ಶಿಪ್ ಅಲ್ಲೇ ಇರಲಿ, ನೀವು ಆ ರಿಲೇಶನ್ಶಿಪ್ ಕೂಡ ಇವರು ಒಂದು ದಿನ ನನಗೆ ಮೋಸ ಮಾಡಿದ್ರೆ ನಾನು ಇಷ್ಟು ನೋವು ಅನುಭವಿಸ್ತೀನಲ್ಲ, ಅದೆಷ್ಟೇ ವಿಶ್ವಾಸದಿಂದ ಇರಲಿ, ಅದೆಷ್ಟೇ ಏನೇ ಇರಲಿ. ಓಕೆ, ಇಲ್ಲಿ ತುಂಬಾ ಮಾನಸಿಕವಾಗಿ ಅಲ್ಲಿ ಬಿದ್ದು ಹೋದ್ಮೇಲೆ ಮಾನಸಿಕವಾಗಿ ಕುಗ್ಗಿದ್ದೀರಿ. ನಾನು ಎಷ್ಟೆಲ್ಲ ಕೆಲಸ ಮಾಡಿದೆ, ಎಷ್ಟೆಲ್ಲ ವ್ಯವಹಾರಗಳನ್ನು ಮಾಡಿಕೊಟ್ಟೆ. ಕೆಲವರು ಸಂಬಂಧಗಳಲ್ಲಿ, ಕೆಲವ್ರ ಲೈಫಲ್ಲಿ ಅವ್ರವರಲ್ಲೇ ಕೆಲಸಗಳಲ್ಲೇ ಹಿತಶತ್ರುಗಳನ್ನು ಹುಟ್ಕೊಂಡಿರೋದು. ಸಾರಿ, ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವೆನೇ ಒಂದಷ್ಟು ಹಿತಶತ್ರುಗಳಾಗಿದ್ದಂಥದ್ದು. ಈಗ ನಿಮ್ ಫೀಲ್ ಹೇಗಿದೆ ಅಂತ ಹೇಳಿದ್ರೆ, ನಾನು ಎಷ್ಟೆಲ್ಲ ಮಾಡಿದೆ, ಯಾರು ಕೂಡ ನನ್ನ ಹತ್ರ ಇಲ್ವಲ್ಲ ಅನ್ನುವ ಫೀಲ್ನಲ್ಲಿ ನೀವಿದ್ದೀರಿ. ನನ್ನಿಂದ ಇವರೆಲ್ಲ ಮುಂದುವರೆದ್ರು, ನಾನು ಎಷ್ಟು ರೀತಿ ನಾನು ಸ್ಟ್ರಗಲ್ ಪಟ್ಟೆ ಜೀವನದಲ್ಲಿ, ಎಷ್ಟು ಮಟ್ಟಿಗೆ ನಾನು ಕಷ್ಟಪಟ್ಟೆ, ಅದನ್ನ ಯಾರು ಕೇಳ್ತಾನೆ ಇಲ್ವಲ್ಲ, ಅದು ಯಾರಿಗೂ ಅರ್ಥನೇ ಆಗ್ತಾ ಇಲ್ವಾ ಅಂತ ಹೇಳಿ. ಇನ್ನು ಕೆಲವ್ರ ಲೈಫಲ್ಲಿ ಜೀವನವೆಲ್ಲ ಅಥವಾ ಲೈಫ್ ಎಲ್ಲ ನಿಮಗೆ ಅಂತ ಹೇಳಿ ನೀವೇನೂ ಮಾಡ್ಕೊಂಡಿಲ್ಲ, ನಿಮಗೆ ಅಂತ ಹೇಳಿ ಸ್ವಾರ್ಥದಿಂದ ನೀವು ಬದುಕಲೂ ಇಲ್ಲ. ಸೊ ಆ ಒಂದು ಮಾನಸಿಕ ನೋವು ಕೂಡ ನಿಮ್ಗೆ ತುಂಬಾನೇ ಕಾಡ್ತಾ ಇದೆ. ಇತ್ತೀಚೆಗೆ ಕೆಲವೊಂದು ವಿಚಾರಗಳಿಂದ ನಿಮ್ಗೆ ಸಡನ್ ಚೇಂಜ್ ಆಗಿರ್ಬೋದು, ವ್ಯವಹಾರದಲ್ಲಿ ಹೊಡೆತ ಕೊಟ್ಟಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗಿರ್ಬೋದು, ಏನೇ ಇರ್ಬೋದು. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದಷ್ಟು ಆ ವಿಚಾರಗಳನ್ನೇ ಮೆಲುಕು ಹಾಕೊಳ್ಳುವಂಥದ್ದು, ನಿಮಗೆ ನೀವೇ ಒಂದಷ್ಟು ರೆಸ್ಟ್ ತಗೊಂಡ್ಬಿಟ್ಟಿದ್ದೀರಿ ಈ ವಿಚಾರದಲ್ಲಿ. ಓಕೆ, ಅಲ್ಲಿ ಮಾಡಿರುವಂತಹ ವಿಚಾರಗಳೇನಿದೆಯಲ್ಲ, ಅಲ್ಲಿ ನಡೆದಂತಹ ವಿಚಾರಗಳಾಗಿರ್ಬೋದು, ಈ ಘಟನೆಗಳಾಗಿರ್ಬೋದು, ನಿಮಗೆ ಮಾನಸಿಕವಾಗಿ ಕೂಡ ನೋವು ಕೊಡ್ತಾ ಇದೆ. ಹಳೆ ನೋವುಗಳನ್ನು ನಿಮ್ಮ ಹತ್ರ ಹೆಲ್ಪ್ ತಗೊಂಡವರು ಯಾರು ಕೂಡ ಕೃತಜ್ಞತಾ ಭಾವನೆ, ಗ್ರ್ಯಾಟಿಟ್ಯೂಡ್ ಭಾವನೆ ನಿಮಗೆ ತೋರಿಸ್ತಾ ಇರೋದು ಕೂಡ ನಿಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹೀಗೆ ಇರುತ್ತಾ ನನ್ನ ಲೈಫೇ ಹೀಗಿರುತ್ತಾ, ಮತ್ತೇನು ಚೇಂಜಸ್ಸೇ ಇಲ್ವಾ ಅನ್ನೋರಿಗೆ ಇಲ್ಲಿ ಒಂದು ಒಳ್ಳೆಯ ಎನರ್ಜಿ, ಒಂದು ಒಳ್ಳೆಯ ಅನುಭವನ ನೀವು ಪಡ್ಕೊಂಡಿದ್ದೀರಿ. ಇನ್ನು ಮುಂದೆನೂ ಹಾಗೇ ಇರುತ್ತಾ ಅಂತ ನೀವೇನಾದರೂ ಕೇಳೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ನಿಮಗೆ ಅನುಭವಕ್ಕೆ ಬರಬೇಕಾಗಿತ್ತು. ಕೆಲವೊಂದು ವಿಚಾರದಲ್ಲಿ, ಕೆಲವೊಂದು ವ್ಯಕ್ತಿಗಳ ಲೈಫಲ್ಲಿ ಆಗದೆ ಇರೋದನ್ನೆಲ್ಲ ನಿಮಗೆ ನೀವೇ ಕನಸು ಕಟ್ಕೊಂಡು, ನಿಮಗೆ ನೀವೇ ಅದಾಗಲ್ಲ. ನೀವು ಕನಸು ಕಟ್ಟಿದ ತಕ್ಷಣ ಯೂನಿವರ್ಸ್ ನಿಮ್ ಕನಸು ಕಟ್ಟಿದ ಕೂಡಲೇ ಅದನ್ನೇ ಮಾಡಬೇಕು ಅಂತಲ್ಲ, ಅಥವಾ ಹಣೆ ಬರದಲ್ಲಿ ಬರ್ದಿರೋದು ಅದೇ ರೀತಿ ಇರುತ್ತೆ. ನೀವು ಯಾವುದೋ ರೀತಿಯಲ್ಲಿ ಅದನ್ನ ಕನಸುಗಳನ್ನ ಕಟ್ಕೊಂಡಿರ್ತೀರಿ, ಅದೇ ರೀತಿ ಆಗಬೇಕು ಅಂತ ಏನಿಲ್ಲ ಅಲ್ಲ. ಅದೇ ರೀತಿ ಇದೆ ಇದು. ಹೌದು, ಸಡನ್ ಆಗಿ ಹೊಡ್ತಾ ಕೊಟ್ಟು ಆಗದೆ ಇರೋದನ್ನ ನೀವು ಮಾಡ್ಕೊಂಡಿದ್ದು. ಓಕೆ,
ಇಲ್ಲಿ ಕೆಲವ್ರು ಲೈಫಲ್ಲಿ ಏನು ಗ್ರ್ಯಾಟಿಟ್ಯೂಡ್ ಭಾವ ನಿಮ್ಮ ಹತ್ರ ಹೆಲ್ಪ್ ತೊಗೊಂಡಿದ್ದಾರೆ ಅದನ್ನು ನೀವು ಎಚ್ಚರಿಕೆಯಿಂದ ಇರಬೇಕಾಗಿತ್ತಲ್ಲ. ನಾನು ಅದಕ್ಕೆ ಹೇಳೋದು, ಯಾವಾಗ್ಲೂ ಒಬ್ಬ ಮನುಷ್ಯನ ನಂಬೇಕಾದ್ರೆ ಅವನ ಎರಡು ಮುಖಗಳನ್ನು ನೋಡಬೇಕು. ಸೈಲೆಂಟ್ ಆಗಿದ್ದಾರೆ ಅಥವಾ ನಮ್ಮನ್ನ ತುಂಬಾ ಪಾಲಿಶ್ಡ್ ಆಗಿ ಮಾತಾಡಿಸ್ತಾ ಇದ್ದಾರೆ, ಅವನ ಒಳಗಿರೋ ವಿಕೃತ ಮನಸ್ಸು ಕೂಡ ನೀವೇ ಯೋಚನೆ ಮಾಡಬೇಕು. ಕೆಲವ್ರಿಗೆ ಇಂಟ್ಯೂಷನ್ ವರ್ಕ್ ಆಗತ್ತೆ, ಕೆಲವ್ರಿಗೆ ತುಂಬಾ ಚೆನ್ನಾಗಿ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿರುತ್ತೆ, ಮಣಿಪುರ ಚಕ್ರ ಆಕ್ಟಿವೇಟ್ ಆಗಿರುತ್ತೆ, ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗತ್ತೆ. ಇನ್ನು ಕೆಲವ್ರಿಗೆ ಇಂಟ್ಯೂಷನ್ನೇ ವರ್ಕ್ ಆಗಲ್ಲ, ಅಂಥವ್ರು ನೆಗೆಟಿವ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಕೆಲವರು ಸ್ಪಿರಿಚುವಲ್ ಕನೆಕ್ಟ್ ಆಗಿ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿ ಇಂಥ ವ್ಯಕ್ತಿ ನೋಡಿದಾಗ ಇಂಥವ್ರಿಂದ ಮೋಸ ಏನು ಅಂತೇಳಿ ನಮ್ಮ ಗಟ್ಸೇ ಹೇಳತ್ತೆ, ನಮ್ಮ ಹೊಟ್ಟೆನೇ ಹೇಳುತ್ತೆ. ಆ ಬಟರ್ಫ್ಲೈ ಹೊಡೆದಂಗೆ ಆಗೋದು, ಇವರಿಂದ ಎಲ್ಲೋ ಮೋಸ ಆಗತ್ತೆ ಅಂತ ನಮ್ಮ ಬ್ರೈನ್ ನಮ್ಗೆ ಹೇಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಕೆಲವ್ರ ಲೈಫಲ್ಲಿ ನನಗೇನೂ ಇಲ್ಲ, ಸಾಕಾಗೇ ಹೋಯ್ತು, ನನ್ನ ಜೀವನ ಆಗೇ ಹೋಗಿದೆ ಅಂತ ಹೇಳಿ, ಮುಗಿದೋಯ್ತು ಅಂತೇಳಿ ತುಂಬಾನೇ ಶ್ರಮ ಪಟ್ಟಿದ್ದೀರಿ, ತುಂಬಾನೇ ಕಷ್ಟಪಟ್ಟಿದ್ದೀರಿ ಲೈಫಲ್ಲಿ. ಕೆಲವ್ರ ವಿಚಾರದಲ್ಲೂ ಕೂಡ ತುಂಬ ಕಷ್ಟಪಟ್ಟಿದ್ದೀರಿ, ತುಂಬ ಚಿಕ್ಕವರಾಗಿ ನಿಮ್ಮನ್ನು ನೋಡಿದ್ದಾರೆ. ದಯವಿಟ್ಟು ನೀವು ಇನ್ನು ಮುಂದೆನೂ ಕೂಡ ಅದೇ ಥರನೇ ಕಷ್ಟ ಬರುತ್ತಾ ನನಗೆ? ಇಲ್ಲ, ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕಂಪ್ಲೀಷನ್ ತೋರಿಸುತ್ತಿದ್ದು. ಈ ಥರದ್ದೆಲ್ಲ ವ್ಯಕ್ತಿಗಳನ್ನ ನೀವು ನೋಡಾಗಿದೆ, ಈ ಥರದ್ದೆಲ್ಲ ಅನುಭವನ ನೀವು ಪಡೆದಾಗಿದೆ. ಈಗೇನೇ ಇದ್ರೂ ಕೂಡ ಮತ್ತೆ ರೀಸ್ಟಾರ್ಟ್, ಒಂದು ಒಳ್ಳೆಯ ಲೈಫ್ಗೆ ನೀವು ಹೋಗ್ತೀರಿ. ನೀವು ಅದನ್ನ ಯಾವ ರೀತಿ ತಗೊಳ್ತೀರಿ, ಯಾರ್ಯಾರ ಮುಖಗಳನ್ನ ಎಲ್ಲೆಲ್ಲಿ ಹೇಗೆ ನೋಡಿದಿರಿ ಅವ್ರನ್ನ ಅದೇ ರೀತಿ ದೂರ ಇಡಬೇಕಾಗತ್ತೆ. ದೂರ ಇಟ್ಟು ಮುಂದಿನ ಲೈಫ್ ಕಡೆ ನೀವು ಯೋಚನೆ ಮಾಡಬೇಕಾಗತ್ತೆ. ನನ್ನ ಜೀವನದಲ್ಲಿ ಅವಕಾಶಗಳಿದೆಯಾ, ಆಪರ್ಚುನಿಟೀಸ್ಗಳಿದೆಯಾ? ಎಸ್, ಆಬ್ವಿಯಸ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಕೊರತೆ ಇರೋರಿಗೆ ಹಣನ ಒದಗಿ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸಡನ್ ಲಕ್ ಏನಾದ್ರು ಇದೆಯಾ ಅಂದರೆ ಹೌದು, ನಿಮ್ಮ ಲೈಫಲ್ಲಿ ಲಕ್ ಅನ್ನೋದಿದೆ. ಅಂದರೆ ನೀವು ಈ ಹಿಂದೆ ಪಟ್ಟಿರುವಂತಹ ಶ್ರಮಕ್ಕೆ ಕರ್ಮದ ಅನುಸಾರವಾಗಿ ನೀವೇನು ಕರ್ಮದ ಅನುಸಾರವಾಗಿ ಎಲ್ಲ ಅನುಭವಿಸ್ಬೇಕೋ ಅನುಭವಿಸಿದಿರಿ. ಮುಂದೆ ಬರುವಂತಹ ದಿನಗಳಲ್ಲಿ ಹಣಕಾಸಿನ ತೊಂದರೆಯಿಂದನೂ ನೀವು ಒಂದಷ್ಟು ರಿಲೀಫ್ನ ಪಡಿತೀರಿ, ಒಂದಷ್ಟು ಲಕ್ಸುರಿನ ಪಡಿತೀರಿ, ಫಲಭರಿತ ದಿನಗಳನ್ನ ನೀವು ನೋಡ್ತೀರಿ. ಆಯ್ತಾ? ಒಂದಷ್ಟು ಇಂಡಿಪೆಂಡೆಂಟ್ ಆಗಿ ಈ ಹಿಂದೆ ಯಾರೋ ಒಬ್ರು ಹೇಳಬೇಕಾಗಿತ್ತು, ಯಾರೋ ಒಬ್ರು ಮಾತಾಡಬೇಕಾಗಿತ್ತು, ಯಾರೋ ಒಬ್ರು ಅಯ್ಯೋ ಇವ್ರು ಮಾತಾಡಿದ್ರೆ ಇವತ್ತಿನ ದಿನ ಚೆನ್ನಾಗಿರುತ್ತೆ, ಅಯ್ಯೋ ಇವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ, ಏನೇ ಮಾಡಿದ್ರು ಇನ್ನೊಬ್ರಿಗೆ ಕೇಳ್ಕೊಂಡು ಮುಂದುವರಿಯುವಂಥದ್ದು, ಈ ರೀತಿ ಎಲ್ಲ ನೀವು ಮಾಡ್ಕೊಳ್ತಾ ಇದ್ರಿ. ಬಟ್ ಆದರೆ ಈಗ ಹೇಗಿದೆ ಅಂತ ಹೇಳಿದ್ರೆ ಒಂದು ಇಂಡಿಪೆಂಡೆಂಟ್ ಆಗಿರ್ತೀರಿ. ಯಾರಿದ್ರೆ ಎಷ್ಟು, ಬಿಟ್ರೆ ಎಷ್ಟು. ನನ್ನ ಲೈಫಲ್ಲಿ ನಾನು ದುಡಿದ್ರೇನೆ ಅಥವಾ ನಾನು ಚೆನ್ನಾಗಿದ್ರೇನೆ, ನಾನು ಹೆಲ್ದಿಯಾಗಿದ್ರೇನೆ ಅನ್ನುವ ಮೈಂಡ್ ಸೆಟ್ ಕೂಡ ಒಂದಿನ ಬರುತ್ತೆ ನಿಮ್ಮ ಮೈಂಡಿಗೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸಡನ್ ಲಕ್ ಕ್ರಿಯೇಟ್ ಆಗಕ್ಕೆ ಏನು ಮಾಡಬೇಕು? ಸಡನ್ ಲಕ್ ಕ್ರಿಯೇಟ್ ಆಗತ್ತಾ? ನನ್ನ ಲೈಫಲ್ಲಿ ಎಲ್ಲಾನು ಪಾಸಿಟಿವ್ ಆಗಿ, ನಾನು ನಿನ್ನೆ ತುಂಬಾನೇ ಸಾರಿ ಹೇಳಿದೆ ನಿಮಗೆ, ಇದು ಓಂ ಮಣಿ ಪದ್ಮೆ ಹೋಮ್ ಅಂತ ಹೇಳಿ ಒಂದು ಕ್ರಿಸ್ಟಲ್. ಓಂ ಮಣಿ ಪದ್ಮೆ ಹೋಮ್ ಅನ್ನೋದು ಕೂಡ ಒಂದು ಮಂತ್ರ, ಅದು ಬುದ್ಧಿಸ್ಟ್ನ ಒಂದು ಅದ್ಭುತವಾದ ಮಂತ್ರ ಅಂತ ಹೇಳ್ಬೋದು. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದನೂ ಕೂಡ ಲಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ನಮ್ಮ ಮಣಿಪುರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಈ ಬ್ರಾಸ್ಲೆಟ್ನಲ್ಲಿ ಈ ಮಂತ್ರ ಇರೋದ್ರಿಂದ ಇದನ್ನ ಧರಿಸಿದಾಗ ಅದರಲ್ಲಿ ಆಗುವಂತಹ ಪಾಸಿಟಿವ್ ಎನರ್ಜಿ ನಿಮ್ಮ ಅನುಭವಕ್ಕೆ ಬಂದಾಗ್ಲೇ ನಿಮಗೆ ಗೊತ್ತಾಗತ್ತೆ. ಇದನ್ನ ಧರಿಸಿ ಯಾವಾಗಲೂ ಓಂ ಮನಿ ಪದ್ಮೆ ಓಂ, ಓಂ ಮನಿ ಪದ್ಮೆ ಓಂ, ಎಲ್ಲ ಒಳ್ಳೆ ವ್ಯಕ್ತಿಗಳನ್ನ ನಮ್ಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಹೋಗ್ತಾರೆ. ನಮ್ಮನ್ನ 10 ಜನದಲ್ಲಿ ನಾವು ನಿಂತ್ಕೊಂಡ್ರು ಒಂದು ಫೋಕಸ್ಡ್ ಆಗಿ ಕಾಣಿಸ್ತಾ ಇರ್ತೀವಿ. ಎಲ್ಲ ಜನಗಳು ನಮ್ಮನ್ನು ಅಟ್ರಾಕ್ಟ್ ಆಗ್ತಾ ಇರ್ತಾರೆ. ನಾವು ಬೇಕು, ನಮ್ಮ ಹತ್ರ ಮಾತಾಡಬೇಕು, ಇನ್ನಷ್ಟು ಮಾತಾಡಬೇಕು ಅನ್ನುವ ಅಟ್ರಾಕ್ಟ್ ನಾವು ಮಾಡ್ಬೋದು ಈ ಬ್ರೇಸ್ಲೆಟ್ ಹಾಕೊಂಡಾಗ ಆಗಿರ್ಬೋದು, ಆ ಚಾಂಟ್ ಮಾಡಿದಾಗ ಆಗಿರ್ಬೋದು. ಇನ್ನು ವ್ಯವಹಾರ ಮಾಡೋರಿಗೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅಥವಾ ಹಣಕಾಸು ಒಡವೆಗಳನ್ನ ನಾನು ಪ್ಲೆಡ್ಜ್ ಮಾಡಿಬಿಟ್ಟಿದ್ದೀನಿ. ನಾನು ಈ ಝೂಬಿಕಾಯಿನ ಡಾಕ್ಟರ್ಸ್ಗಳಿಗೆ ಕೊಟ್ಟು ನೋಡಿದ್ದೀನಿ, ಲಾಯರ್ಗಳಿಗೆ ಕೊಟ್ಟು ನೋಡಿದ್ದೀನಿ. ಕ್ಲೈಂಟ್ ಬರ್ತಾರೆ ಅನ್ನುವ ರಿವ್ಯೂನ ನಾನು ಪಡೆದಿದ್ದೀನಿ. ಓಕೆ, ಈಗ ನೀವು ಯೂಟ್ಯೂಬ್ನಲ್ಲಿ ಹೆಂಗೆ ಕಮೆಂಟ್ಗಳನ್ನು ರಿವ್ಯೂ ಮೂಲಕ ಕಳಿಸ್ತಿರೋ ಅದೇ ರೀತಿ ನನಗೆ ಫೋನ್ಗಳ ಮೂಲಕ ಕೂಡ ರಿವ್ಯೂ ಕೊಟ್ಟಿದ್ದು ಇದೆ. ಈ ಮಣಿಯ ಅದ್ಭುತ ಶಕ್ತಿ ಏನು ಅಂತ ಹೇಳಿದ್ರೆ, ಇದು 7 ಚಕ್ರನೂ ಕೂಡ ಆಕ್ಟಿವೇಟ್ ಮಾಡುತ್ತೆ. ಇದು ಯಾವಾಗಲೂ ನಮ್ಮ ದೇಹದಲ್ಲಿ ಆವರಿಸ್ಕೊಂಡಾಗ ಯಾವ ನೆಗೆಟಿವಿಟಿ ಅಥವಾ ಕೆಟ್ಟ ಗಾಳಿಗಳು ಕೂಡ ನಮ್ಮ ಹತ್ರ ಸುಳಿಯೋದಕ್ಕೆ ಭಯ ಆಗುತ್ತೆ, ಮನಿ ಫ್ಲೋ ಆಗುತ್ತೆ. ಇದನ್ನ ಹಾಕೊಂಡು ನಾವು ಏನಾದರೂ ನಮಗೆ ಬೇಕು, ಈ ರೀತಿ ನಾವು ಕೆಲಸ ಮಾಡ್ಕೊಳ್ಬೇಕು ಅನ್ನುವ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರೆ ಸಾಕು, ಹಣದ ಹೊಳೆನೂ ಕೂಡ ಇದ್ರ ಹತ್ರ ಸುರಿಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಈಗ ಇದಾಗಿತ್ತು. ಹಾಗೆ ಯಾರೆಲ್ಲ ಈ ಪದ್ಮೆ ಮಣಿನ ತಗೊಳ್ಳೋದಕ್ಕಾಗತ್ತೆ, ಬ್ರೇಸ್ಲೆಟ್ನ ತಗೊಳ್ಳೋದಕ್ಕಾಗತ್ತೆ ತಗೊಳ್ತೀರಿ.
ಬಟ್ ಆದರೆ ತಗೊಳಕ್ ಆಗದೆ ಇರೋರಿಗೆ ಒಂದು ಅದ್ಭುತವಾದ ರೆಮಿಡಿನೂ ಕೂಡ ನಾನು ಹೇಳ್ತೀನಿ. ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ಅವರ ಲೈಫಲ್ಲಿ ಲಕ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ನಿಂಬೆ ಹಣ್ಣನ್ನ ನೀವು ತಗೊಳ್ಬೇಕಾಗತ್ತೆ. ಆ ನಿಂಬೆ ಹಣ್ಣನ್ನ 4 ಭಾಗಗಳನ್ನಾಗಿ ನೀವು ಮಾಡಬೇಕಾಗತ್ತೆ. ಆ 4 ಭಾಗ ಮಾಡಿರುವಂತಹ ಸಂಪೂರ್ಣವಾಗಿ 4 ಭಾಗನ ಮಾಡಬೇಕಾಗತ್ತೆ. ಆ 4 ಭಾಗ ಮಾಡಿರುವಂತಹ ನಿಂಬೆ ಹಣ್ಣಿಗೆ ಒಂದೊಂದು ಲವಂಗನ ನೀವು ಚುಚ್ಚಬೇಕಾಗತ್ತೆ. ಆ ಸಪ್ರೇಟ್ ಮಾಡಿರುವಂತಹ ಲವಂಗನ ಚುಚ್ಚಿದ್ದು ಶನಿವಾರದ ದಿನನೇ ಮಾಡಬೇಕಾಗತ್ತೆ. ಶನಿವಾರದ ದಿನ ಬೆಳಿಗ್ಗೆ 9:30 ಅಥವಾ 10:30 ಒಳಗೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಮಾಡಿಕೊಂಡು ಇದನ್ನ ನೀವು ಒಂದು ಬಿಸಿಲಿನಲ್ಲಿ ಒಣಗಿಸ್ಬೇಕಾಗತ್ತೆ. ಆ ಶನಿವಾರ ದಿನ ನೀವು ಮಾಡಿದ್ದಂತಹ ನಿಂಬೆಹಣ್ಣನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಅದು ಒಣಗಲಿ ಬಿಡ್ಲಿ ಒಂದು ದಿನ ಸಂಪೂರ್ಣವಾಗಿ ಹೊರಗಡೆ ಇಟ್ಟು ಅದನ್ನ ನೀವು ನಿಮ್ಮ ಪಾಕೆಟ್ನಲ್ಲಿ ಒಂದು ವಾರಗಳ ಕಾಲ ಇಟ್ಕೊಂಡು ಅದನ್ನ ಒಗಾಸೋದ್ರಿಂದ, ಅದನ್ನ ಹರಿತಿರುವ ನದಿಗೆ ಚೆಲ್ಲೋದ್ರಿಂದನೂ ಕೂಡ ಲಕ್ ಕ್ರಿಯೇಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ನವ್ರದ್ದಾಗಿತ್ತು. ಯಾಕೆಂದ್ರೆ ನಾನು ಇಬ್ಬರಿಗೂ ಹೇಳ್ಬೇಕಾಗತ್ತೆ, ನಿಮ್ ಕೈಯಲ್ಲಿ ಹಣ ಇದ್ದವರು ಈ ಬ್ರಾಸ್ಲೆಟ್ ತಗೊಳ್ತೀರಿ, ಅದ್ಭುತವಾದ ಶಕ್ತಿ ಪಡಿತೀರಿ. ಹಣ ಇಲ್ಲದೆ ಇರೋರು ಕೂಡ ನನ್ನ ಫ್ಯಾಮಿಲಿನೇ ಅಲ್ಲ, ಅವ್ರಿಗೂ ಕೂಡ ಆ ಥರದೊಂದು ರೆಮಿಡಿ ನಾನು ಕೊಡ್ಲೇಬೇಕಾಗತ್ತೆ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ಲೈಫಲ್ಲಿ ಲಕ್ ಕ್ರಿಯೇಟ್ ಆಗತ್ತಾ? ನನ್ನ ಜೀವನದಲ್ಲಿ ನಾನು ಅಂದುಕೊಂಡಂತೆ ನಡೆಯುತ್ತಾ? ಈ ಹಿಂದೆ ಪಟ್ಟಂತಹ ಪಾಡು ಇನ್ನು ಮುಂದೆನೂ ಕೂಡ ಇದೆಯಾ ಅಥವಾ ನಿಲ್ತಾ ಇದು ಇಲ್ಲಿಗೆ ಮುಗೀತಾ? ನನ್ನಲ್ಲಿ ಏನು ಮಿಸ್ಟೇಕ್ಸ್ಗಳು ನಡೀತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ 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 ಸ್ವಾರ್ಡ್ಸ್ಗಳಿದೆ. ಬರೀ ಜನಗಳ ಹತ್ರ ಜಗಳಗಳು, ಮನಸ್ತಾಪಗಳು, ಜನಗಳಿಗೂ ನಿಮಗೂ ಕೂಡ ಕಿರಿಕಿರಿ. ಅದು ಯಾರೇ ಮನೆಯವರೇ ಆಗಿರ್ಬೋದು, ಹೊರಗಿನವರೇ ಆಗಿರ್ಬೋದು, ನೀವು ಕೂಡ ಇರುತ್ತವಾಗಿ ಮಾತಾಡ್ತೀರಿ. ನಿಮ್ಮ ಸಮಯನೂ ಕೂಡ ಸರಿ ಇಲ್ಲ. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್, ಆ ಸಮಯ ಕಳೆಯೋದಕ್ಕೂ ಬಿಡೋದೇ ಇಲ್ಲ ನೀವು. ಸೊ ಆ ಸಮಯ ಕಳೆಯೋದಕ್ಕೂ ಬಿಡೋದಿಲ್ಲ ನೀವು, ಆ ಸಮಯನೂ ಕಳೆಯೋದಕ್ಕೆ ಬಿಡ್ತಾ ಇಲ್ಲ. ಹಾಗೆ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾಕೆ ನೀವು ಯಾಕೆ ಹಿರಿತವಾಗಿ ಮಾತಾಡ್ತೀರಿ ಅಂದರೆ, ಹೌದು, ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳು ನಿಮ್ಮ ಜೊತೆಗೆ ಇದ್ದಾರೆ, ಹಾಕಿದ್ದಾರೆ. ನೀವು ಕೂಡ ಇದೇ ವಿಚಾರದಲ್ಲಿ ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ರೆ, ಮಾಡುವಂತಹ ಕೆಲಸಗಳು ಕೂಡ ಅರ್ಧಂಬರ್ಧ ಆಗುವಂಥದ್ದು. ಹಾಗೆ ಇಲ್ಲಿ ಜಲಸಿ ಪಡುವ ಅಂದರೆ ನಿಮ್ಮ ಅಧಿಕಾರನ ನೋಡಿ ಕೆಲವರು ಜಲಸಿ ಪಡುವ ಜನಗಳು ಕೂಡ, ಇಲ್ಲಿ ಲಿಸರ್ಡ್ ಬಂದಿದೆ, ನಾವು ಜಲಸಿ ಪರ್ಸನ್ಸ್ಗಳನ್ನ ಅಂತ ಹೇಳ್ತೀವಿ ನಾವು. ಸೊ ನಿಮ್ಮ ಒಂದು ನೀವು ಏನಿಲ್ಲ, ನೀವು 10 ರೂಪಾಯಿ ಇಟ್ಕೊಂಡಿರ್ತೀರಿ ಅಷ್ಟೇ, ಬಟ್ ಜನದ ಮುಂದೆ ಕಾಣೋದು 1000 ರೂಪಾಯಿ ಇಟ್ಟ ಹಾಗೆ. ಸೊ ಆ ರೀತಿ ಜನಗಳು ನಿಮ್ಮನ್ನ ನೋಡಿದಾಗ ಒಂದಷ್ಟು ಹೊಟ್ಟೆ ಕಿಚ್ಚಿಂದ ನಿಮಗೆ ನೆಗೆಟಿವ್ ಎನರ್ಜಿ ಪಾಸ್ ಮಾಡುವಂಥದ್ದು, ನಿಮ್ಮ ಅಧಿಕಾರನ ಕಿತ್ಕೊಳ್ಳೋದಕ್ಕೆ ಅಂತ ಹೋಗೋದು, ಅಥವಾ ನಿಮ್ಮನ್ನ ಡೌನ್ ಫಾಲ್ ಆಗಿ ನೋಡುವಂಥದ್ದು, ಇದೆಲ್ಲಾನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆ ಸಮಯನ ನೀವು ಸೈಲೆಂಟ್ ಆಗೂ ಇರೋದಿಲ್ಲ, ಆ ಸಮಯನ ನೀವು ಸೈಲೆಂಟ್ ಆಗಿ ತಗೊಂಡು ಹೋಗೋದು ಇಲ್ಲ. ಅದನ್ನ ಏನ್ ಮಾಡ್ತೀರಿ, ಡ್ರ್ಯಾಗ್ ಮಾಡ್ತೀರಿ. ಇನ್ನೂ ಕೂತ್ಕೊಂಡು ಪ್ರಶ್ನೆಗೆ ಪ್ರಶ್ನೆ ಹಾಕೋದು, ಮಾತಿಗೆ ಮಾತು ಹಾಕೋದು, ಜಗಳಕ್ಕೆ ಜಗಳ. ನನ್ನ ಕ್ಲೈಂಟ್ಸ್ ಆಗಿ, ನನ್ನ ಫಾಲೋವರ್ಸ್ ಆಗಿ ದಯವಿಟ್ಟು ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರಾದರೂ ನಮಗೆ ಕಿರಿಕಿರಿ ಮಾಡ್ತಾ ಇದ್ದಾರಾ, ಡ್ರಾಪ್ ಇಟ್, ಅವ್ರನ್ನ ಬಿಟ್ಟು ಹಾಕಿ, ಅವ್ರನ್ನ ಡಿಲೀಟೇ ಮಾಡಿ ಮೈಂಡಿಂದ. ಅವ್ರ ಅವಶ್ಯಕತೆ ಇಲ್ಲ. ನಮ್ಗೆ ಕಿರಿಕಿರಿ ಮಾಡುವಂಥವ್ರನ್ನ ಯಾಕ್ರಿ ಜೊತೆಲೇ ಇಟ್ಕೊಳ್ತೀರಿ? ನಮ್ ಕಿರಿಕಿರಿ ಮಾಡೋರ್ನ ನಾವು ತಲೆಯಲ್ಲೂ ಇಟ್ಕೊಳ್ಬಾರ್ದು. ನಾನು ಮೊನ್ನೆ ನನ್ನನ್ನು ಡೈರೆಕ್ಟ್ ಮೀಟ್ಗೆ ಅಂತ ಹೇಳಿ ತುಂಬಾ ದೂರದಿಂದ ಬಂದಿದ್ರು. ಸೊ ಅವ್ರಿಗೂ ಕೂಡ ನಾನು ಹೇಳಿದಷ್ಟೇ, ಮನೆಯಲ್ಲೇ ಇದ್ದವ್ರ ಮನೇಲಿ ತುಂಬಾ ಕಿರಿಕಿರಿ ಆದಾಗ ಮೈಂಡಿಂದ ತೆಗೆದಾಕು. ಮನೆಯಿಂದ ಅಂತೂ ಅವ್ರನ್ನ ಕಿತ್ತಾಕೋದಕ್ಕೆ ಬರಲ್ಲ, ಮೈಂಡಿಂದ ತೆಗೆದಾಕ್ರಿ. ನೀವು ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಅಂತ ಆಯ್ತಲ್ಲಿಗೆ. ಅವ್ರು ಕಿರಿಕಿರಿ ಮಾಡೋರೆ, ಅವ್ರು ನಿಮ್ಮನ್ನ ಡೌನ್ಫಾಲ್ ಮಾಡೋರೆ, ನಿಮ್ಮನ್ನ ನೋಡಿದ್ರೆ ಅಸೂಯೆ ಪಡೋರೆ. ದಯವಿಟ್ಟು ನೀವು ಇಂಥ ಅಸೂಯೆ ಪಡುವ ಜನಗಳನ್ನ ಇಗ್ನೋರ್ ಮಾಡ್ಬೇಕು. ಇಗ್ನೋರ್ ಅನ್ನುವ ಪದ ಇದೆಯಲ್ಲ, ತುಂಬಾ ಈಸಿ ಅನ್ಸತ್ತೆ. ಆ ಇಗ್ನೋರ್ ಅನ್ನುವ ಪದ ಯಾರಾದ್ರೂ ನಮ್ಮನ್ನ ಇಗ್ನೋರ್ ಮಾಡಿದಾಗ ನಮ್ಗೆ ಎಷ್ಟು ನೋವು ಕೊಡುತ್ತೆ ಅಲ್ವಾ? ಅದೇ ರೀತಿ ನೀವು ಅವ್ರನ್ನ ಇಗ್ನೋರ್ ಮಾಡಿ, ಅವ್ರಿಗೆ ಅದೇ ಹೊಡೆತ, ಅದೇ ಪೆಟ್ಟು. ಅದನ್ನ ಬಿಟ್ಟು ಹಿರಿತವಾಗಿ ನೀವು ಮಾತಾಡುವಂಥದ್ದು, ಮಾಡಿದ್ದನ್ನೆಲ್ಲ ಹೇಳುವಂಥದ್ದು. ನೀವು ಮಾಡಿದಿರಿ, ಹೌದು ದೊಡ್ಡತನ ಇದೆ, ನಿಮ್ಮನ್ನ ಉಪಯೋಗಿಸ್ಕೊಂಡ್ರು, ನಿಮ್ಮನ್ನ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳನ್ನು ಮಾಡಿದ್ರು, ನೀವು ಕೂಡ ಮುಗ್ಧತೆಯಿಂದ ಅವ್ರ ಮಾತುಗಳಿಗೆ ಯಾಮಾರಿ ಹೋದ್ರಿ.
ಈಗ ಅದನ್ನೇ ಮೆಲ್ಕು ಹಾಕಿ ಡಿಪ್ರೆಷನ್ಗೆ ಒಳಗ ಹೋದ್ರೆ ಯಾರು ಅದಕ್ಕೆ ಹೊಣೆ? ಇನ್ನೂ ನನಗೆ ಏನಾದರೂ ಮತ್ತೆ ಇನ್ನೂ ಕಿರಿಕಿರಿ ಕೊಡ್ತಾರೆ, ಈ ಜನಗಳು ಮತ್ತೆ ಕಿರಿಕಿರಿ ಕೊಡ್ತಾರಾ, ಮತ್ತೆ ನನಗೆ ನೋವು ಕೊಡ್ತಾರಾ ಅಂತ ನೀವೇನಾದ್ರು ನನಗೆ ಕ್ವಶನ್ ಮಾರ್ಕ್ ಮಾಡ್ಕೊಂಡಿದ್ದು ನೋಡ್ತಾ ಇದ್ರೆ, ಕಂಪ್ಲೀಷನ್, ಜಸ್ಟ್ ಇಗ್ನೋರ್. ನೀವು ಇಗ್ನೋರ್ ಮಾಡಿದ್ರೆ ಇದು ಮುಗೀತು. ಅವ್ರು ಯಾವ್ಯಾವ ರೀತಿ ನಿಮಗೆ ಜನಗಳನ್ನ ನೋವು ಕೊಡಬೇಕೋ, ಯಾವ್ಯಾವ ರೀತಿ ನಿಮಗೆ ಮಾನಸಿಕವಾಗಿ ನೋವು ಕೊಡಬೇಕೋ ಅದೆಲ್ಲ ಅವರು ಕೊಟ್ಟಾಯ್ತು, ಮುಗೀತು. ಓಕೆ, ಇಲ್ಲಿ ನೀವು ಮಾಡುವಂತಹ ಕೆಲಸಗಳಿಗೆ ನೀವೊಂದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಮತ್ತೊಮ್ಮೆ ಹೇಳ್ಬೇಕಾಗತ್ತೆ, ನಾನು ಯಾಕೆ ಈ ಸ್ಟೋನ್ ಹಾಕೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ, ಇದರಲ್ಲಿ ಬ್ಲ್ಯಾಕ್ ಟರ್ಮಲ್ ಸಾಕಷ್ಟು ಜನ ನನ್ನ ಹತ್ರ ಬ್ಲ್ಯಾಕ್ ಟರ್ಮಲಿನ್ ತರಿಸ್ಕೊಂಡಿದ್ದೀರಿ. ಇದರಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಇದೆ, ಗ್ರೀನ್ ಅವೆಂಚೂರಿನ್ ಇದೆ, ಜೇಡ್ ಇದೆ. ಓಕೆ, ಪ್ರತಿಯೊಂದು ಚಕ್ರನ ಆಕ್ಟಿವೇಟ್ ಮಾಡುವಂಥದ್ದು. ಇದನ್ನ ಮುಟ್ಟಿದ್ರೇನೆ ಎಷ್ಟು ಕೋಲ್ಡ್ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ಇದು ಎಲ್ಲೆಲ್ಲೋ ಸಿಗುತ್ತೆ ಅಥವಾ ಯಾವುದೋ ಒಂದು ಆನ್ಲೈನ್ನಲ್ಲಿ ಸಿಗುತ್ತೆ ಅಂತ ಹೇಳಿ ದಯವಿಟ್ಟು ತರಿಸ್ಕೊಳ್ಳುವಂಥದ್ದು, ಅಥವಾ ಯಾರೋ ಇದನ್ನ ನೋಡಿ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ತರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ಯೂರ್ ಎಲ್ಲಿದೆ, ವಿತ್ ಸರ್ಟಿಫೈಡ್ ಎಲ್ಲಿದೆ, ಅದನ್ನ ನೀವು ನೋಡಿ ತರಿಸ್ಕೊಳ್ಬೇಕಾಗತ್ತೆ. ಹಾಗೆ ಇದನ್ನ ಹಾಕೊಳ್ಳೋದ್ರಿಂದ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ತರ ಕೆಟ್ಟ ಜನಗಳು ನಿಮ್ಮ ಹತ್ರ ಸುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಯಶಸ್ಸಿಗೂ ಕೂಡ ಯಾವುದೇ ರೀತಿ ಕಣ್ಣು ಬೀಳದೆ ಇರುವಂತಹ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ನಿಧಾನವಾಗಿ ಇದು ಲಕ್ ಕ್ರಿಯೇಟ್ ಮಾಡ್ಕೊಡ್ತಾ ಹೋಗುತ್ತೆ. ನಿಮ್ಗೆ ಸಾಕಷ್ಟು ಮೂಲಗಳಿಂದ ಹಣನ ಹರಿದು ಬರುವಂತಹ ಶಕ್ತಿ, ಕೆಪಾಸಿಟಿ ಈ ಬ್ರಾಸ್ಲೆಟ್ಗೆ ಅಧಿಕವಾಗಿದೆ. ಹಾಗೆ ಇದರಲ್ಲಿ ಓಂ ಮನಿ ಪದ್ಮೆ ಹೋಂ ಅನ್ನುವ ಮಂತ್ರ ಇದೆಯಲ್ಲ, ಅದಕ್ಕಿರುವಂತಹ ಪವರ್ಗೆ ಯಾವ ಕೆಟ್ಟ ನೆಗೆಟಿವ್ ಇರೋ ಪರ್ಸನ್ ಕೂಡ ನಮ್ಮ ಪಕ್ಕದಲ್ಲಿ ಓಡಾಡೋದಕ್ಕೂ ಅವ್ರ ಮನಸ್ಸಿನಲ್ಲಿ ಭಯ ಶುರು ಆಗ್ತಾ ಇರತ್ತೆ. ನಮ್ಮ ಶತ್ರುಗಳಿಗೆ ನಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೂ ಇದ್ರ ಮುಂದೆ ತಾಕತ್ತಿಲ್ಲ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಇದನ್ನೆಲ್ಲ ಧರಿಸ್ತೀನಿ ನಾನು, ಹೌದು. ಇದನ್ನೆಲ್ಲ ಧರಿಸೋದೇನು ಗೊತ್ತಾ, ನನಗೆ ಲೆಕ್ಕ ಕ್ರಿಯೇಟ್ ಆಗಬೇಕು, ನನ್ನ ವ್ಯವಹಾರಗಳು ಚೆನ್ನಾಗಾಗಬೇಕು, ನನ್ನ ಮುಂದೆ ನನ್ನ ಶತ್ರುಗಳು ನಿಲ್ಲದೆ ಇರುವ ಹಾಗಾಗಬೇಕು, ಬ್ಲ್ಯಾಕ್ ಟರ್ಮಲಿನೋ. ಸೊ ಇದನ್ನು ಕೂಡ ನಾನು ಧರಿಸ್ತಾ ಇದ್ದೀನಿ. ನಿಮಗೂ ಕೂಡ ಹೇಳ್ತೀನಿ, ನೀವು ಕೂಡ ಧರಿಸಿ. ಹಾಗೆ ಇಲ್ಲಿ ಮೂಲಾಧಾರ ಚಕ್ರ ಏನಾದರೂ ಬ್ಲಾಕೇಜ್ ಆಗಿದ್ರೆ ನಿಮ್ಗೆ ದುಡ್ಡು ಬರೋದು ತುಂಬ ಕಷ್ಟ ಆಗ್ತಾ ಇರತ್ತೆ. ಮಾನಸಿಕವಾಗಿ ಬರೀ ನೆಗೆಟಿವ್ ಯೋಚನೆಗಳು, ಸ್ಟ್ರೆಸ್ ಆಗುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ. ಈ ಮಂತ್ರ ನಿಮ್ಮನ್ನೇ ಕ್ಲೆನ್ಸರ್ ಇದೊಂಥರ ಕ್ಲೆನ್ಸರ್ ಇದ್ದಂಗೆ, ನಿಮ್ಮನ್ನೇ ಕ್ಲೆನ್ಸ್ ಮಾಡಿ ಒಗಾಸ್ಬಿಡುತ್ತೆ ನೆಗೆಟಿವಿಟಿನ ಅಂತ ಹೇಳ್ಬೋದು. ಸೊ ಇಲ್ಲಿ ದಯವಿಟ್ಟು ಈ ಯೋಚನೆಗಳು ಬರ್ತಾ ಇರುತ್ತಲ್ಲ ನಿಮಗೆ, ನೆಗೆಟಿವ್ ಯೋಚನೆಗಳು, ನೆಗೆಟಿವ್ ಥಿಂಕ್ ಮಾಡೋದ್ರಲ್ಲಿ ನೀವು ಎತ್ತಿದ ಕೈ ಅಂತ ಹೇಳಿ ನಾನು ಹೇಳ್ಬೋದು. ಸೊ ಇಲ್ಲಿ ನೀವೇ ಒಬ್ರ ಮೇಲೆ ಅವ್ರು ಏನೋ ಅಂದು ಬಿಟ್ಟಿದ್ದಾರೆ ಅಂತ ಹೇಳಿ ಜಗಳಕ್ಕೆ ಹೋಗುವಂಥದ್ದು, ಅಥವಾ ಯಾರೋ ಒಬ್ರು ಬಂದು ನಿಮ್ಮ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ರು, ನಿಮ್ಮ ಬಗ್ಗೆ ಅಲ್ಲಿ ಈ ರೀತಿ ಆಗ್ತಾ ಇತ್ತು. ಕೆಲವೊಬ್ರು ಇಲ್ಲಿ ರೀಡಿಂಗ್ ನೋಡ್ತಾ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ, ಯಾರೋ ನಿಮ್ಮಿಂದ ದೂರ ಆಗಿರ್ತಾರೆ, ಅಥವಾ ಯಾರೋ ನಿಮ್ಮಿಂದ ದೂರ ಇದ್ದಾರೆ, ಅವ್ರ ಬಗ್ಗೆ ನೀವೇ ಫೋನ್ ಮಾಡಿ ಕೇಳೋದು, ಅವ್ರು ನಮ್ಮ ಬಗ್ಗೆ ಮಾತಾಡಿದ್ರ, ಅವ್ರು ನಮ್ಮ ಬಗ್ಗೆ ಮಾತಾಡಿಲ್ವಾ, ಅವ್ರು ನಮ್ಮ ಬಗ್ಗೆ ನೀವೇ ತಂದುಕೊಳ್ಳೋದು ಇಲ್ಲಿ. ಓಕೆ, ಇಲ್ಲಿ ಐಡಿಯಾಗಳ ಆ ಥರ ಒಳಿತಾ ಇರುತ್ತೆ. ಇವ್ರು ಇಲ್ಲಿ ಹೋಗಿದ್ದಾರೆ, ನನ್ನ ಬಗ್ಗೆ ಏನಾದ್ರು ಮಾಡ್ತಾ ಇರ್ಬೋದಾ? ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ರಿ, ನಿಮ್ಮನ್ನ ನೀವು ದಯವಿಟ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡಾಗ ಇಂಥ ಜನಗಳು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೂ ಹೆದರ್ತಾರೆ. ಯೋಚನೆ ಮಾಡಿದ್ರೆ ಒಂದಕ್ಕೆ ಮಾಡಬೇಕು, ಏನಾದ್ರೂ ಒಳ್ಳೆ ವಿಚಾರವಾಗಿ ನಿಮ್ಮ ಬಗ್ಗೆ ಇರಬೇಕು, ಒಳ್ಳೆ ಕ್ವಾಲಿಟೀಸ್ ನಿಮ್ಮಲ್ಲಿ ಕಾಣ್ತಾ ಇರ್ಬೇಕು ಅವ್ರಿಗೆ. ಆ ಒಳ್ಳೆ ಕ್ವಾಲಿಟೀಸ್ನ ನೀವು ತಂದ್ಕೊಳ್ಳಿ. ಓಕೆ, ಇಲ್ಲಿ ಹೌದು, ನೀವು ತುಂಬಾ ಇಲ್ಲಿ ರೀಡಿಂಗ್ ನ ಯಾರು ನೋಡ್ತಾ ಇದ್ರಿ, ತುಂಬಾ ಬೇಗ ನಂಬೋದು, ತುಂಬಾ ಬೇಗ ವಿಶ್ವಾಸಗಳನ್ನ ನಂಬೋದು. ನಾನು ಹೀಗಿದ್ದೀನಿ, ಅವರು ಹೀಗೇ ಇದ್ದಾರ ಅಂತ ಹೇಳಿ ನೀವು ತಿಳ್ಕೊಂಡ್ಬಿಡೋದು. ಆ ಮೂಮೆಂಟಿಗೆ ಈ ಹಿಂದೆ ಎಲ್ಲೋ ಒಂದು ಜಗಳಗಳಾಗಿರುತ್ತೆ, ಕಿರಿಕಿರಿಗಳಾಗಿರುತ್ತೆ. ನೀವೇನ್ ಅನ್ಕೊಳ್ತೀರಿ, ಅದೇ ರೀತಿನೇ ಮರ್ತು ಬಿಟ್ರು. ಇವಾಗ ಮತ್ತೆ ಒಮ್ಮೆ ಯಾವುದೋ ಒಂದು ಪಾರ್ಟಿಯಲ್ಲೋ ಫಂಕ್ಷನ್ ಅಲ್ಲೋ ಎಲ್ಲೋ ಮಾತಾಡಿದಾಗ ಈ ಹಿಂದೆ ಜಗಳ ಆದವ್ರ ಜೊತೆಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡೋದು, ಮತ್ತೆ ಮಾತಾಡುವಂಥದ್ದು, ಈಗ ಸರಿ ಹೋಗ್ಬಿಟ್ರು, ಮತ್ತಿನ್ನೇನು ಆಗಲ್ಲ ಪ್ರಾಬ್ಲಮ್ ಅಂತ ನೀವು ಅನ್ಕೊಂಡಿದ್ರಿ. ದಯವಿಟ್ಟು ಖಂಡಿತವಾಗ್ಲೂ ಆ ರೀತಿ ಇಲ್ಲ. ನೀವು ಏನೇ ಮಾಡಿದ್ರು ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ನೀವು ತುಂಬಾ ಹಿರಿತವಾಗಿ ಮಾತಾಡಿದ್ದನ್ನ ಬೇಗ ಮರ್ತು ಹೋಗ್ತೀರಿ. ಯಾಕೆ, ಒಳ್ಳೆ ಮನಸ್ಸುಗಳ ಒಳ್ಳೆಯವರ ಗುಣಗಳು ಅದೇ ರೀತಿ ಇರುತ್ತೆ. ಬೇಗ ಪಟ್ಟಂತ ಮಾತಾಡ್ಬಿಡ್ತಾರೆ, ಅನ್ಸಿದ್ದನ್ನ ಹೇಳ್ತಾರೆ, ಅವ್ರು ಆರಾಮಾಗಿರ್ತಾರೆ. ಮಾತಾಡದೆ ಇರುವಂತಹ ಗುಣಗಳೇನಿದೆಯಲ್ಲ, ಅವರು ನಿಮ್ಮ ಬಗ್ಗೆ ಒಂದು ಕಣ್ಣು ಇಟ್ಟಿರ್ತಾರೆ, ನಿಮ್ಮ ಡೌನ್ಫಾಲ್ನ ನೋಡ್ತಾ ಇರ್ತಾರೆ. ನೀವು ಅಳೋದನ್ನ ತುಂಬಾ ಖುಷಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನನಗೆ ಈ ರೀತಿ ಅಂದ್ರು ಅವ್ರಿಗೂ ಕೂಡ ಒಂದು ದಿನ ಕಾಯ್ತಾ ಇರತ್ತೆ. ದಯವಿಟ್ಟು ಅವರ ನಗು ಮುಖಗಳನ್ನ ನಂಬಬೇಡಿ. ನಿಮ್ಮ ಬಗ್ಗೆ ನೀವೇನೋ ಒಂದು ಮಾಡಿದಿರಿ ಅಂತ ಹೇಳಿದ್ರೆ ಅವ್ರು ನಿಮ್ಮ ಬಗ್ಗೆ, ನೀವು ಅಲ್ಲಿ ಬಿದ್ದಾಗ ಅವರು ಸಂತೋಷ ಪಡ್ತಾ ಇರ್ತಾರೆ. ನೀವು ನೋಡಿ, ಯಾರ್ಯಾರು ಈ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವ್ರ ಲೈಫಲ್ಲಿ ಆ ರೀತಿ ಆಗಿದೆಯೋ ಇಲ್ವೋ ಅಂತ ಒಂದ್ಸಲ ಕುತ್ಕೊಂಡು ನೋಡಿ. ನಿಮ್ಮ ಬಿದ್ದಾಗ ಅವರ ಮುಖದಲ್ಲಿ ನಗು ಆಗಿರ್ಬೋದು, ನಿಮ್ಗೆ ಸಾಂತ್ವನ ಮಾಡುವ ರೀತಿ ಇರ್ಬೋದು, ಅದು ನಿಮ್ಮ ಗಟ್ಸೆ ನಿಮ್ಗೆ ಹೇಳಿದೆ.
ಇನ್ನೆಲ್ಲ ಮುಗ್ದೋಯ್ತು, ನನ್ನ ಲೈಫಲ್ಲಿ ಏನೂ ಇಲ್ಲ, ನಾನು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೆ ಅವರೇ ನನ್ನನ್ನು ನಂಬಿಕೆ ದ್ರೋಹ ಮಾಡಿದ್ರು, ಈ ಹಿಂದೆ ನಾನು ಕಾಡಾಡಿ ಬೇಡಾಡದೆ ಅಂಥವ್ರೇ ನನ್ನಿಂದ ದೂರ ಆದ್ರು, ಅಥವಾ ನಾನು ನಮ್ಮ ಮನೆಯವ್ರಿಗೆಲ್ಲ ಎಷ್ಟೆಲ್ಲ ಮಾಡಿದೆ ಅದರಿಂದ ನಾನು ಡಿಪ್ರೆಷನ್ಗೆ ಒಳಗೋಗಿದ್ದೀನಿ, ಈ ರೀತಿ ಎಲ್ಲ ಯಾರ್ಯಾರು ಫೀಲ್ ಮಾಡಿಕೊಂಡು ಯಾರ್ಯಾರು ಇದು ಮಾಡ್ಕೊಂಡಿದ್ರಿ, ಭಗವಂತನಿಂದ ಒಂದು ಒಳ್ಳೆಯ ಯೋಚನೆ, ಒಳ್ಳೆಯ ಏನಂತ ಹೇಳ್ತಾರೆ ಆಪರ್ಚುನಿಟಿ ಭಗವಂತನಿಂದ ಕಾದು ಕೂತಿದೆ. ಬಟ್ ಆದ್ರೆ ಇಲ್ಲೇನಾಗುತ್ತೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ರೀಡಿಂಗ್ ಅಲ್ಲಿ, ಯೂನಿವರ್ಸ್ ಯಾವಾಗ್ಲೂ ನಾವು ಈ ಹಿಂದೆ ಕುತ್ಕೊಂಡು ಅಯ್ಯೋ ಅವ್ರ ಹಂಗ್ ಮಾಡಿದ್ರು ಇವ್ರ ಹಿಂಗ್ ಮಾಡಿದ್ರು ಅಂತ ಕುತ್ಕೊಂಡಿದ್ರೆ ಆಯ್ತು, ಇವಳೇನೋ ಹೇಳ್ತಾ ಇದ್ದಾಳೆ, ಇವ್ರ ಹಂಗ್ ಮಾಡಿದ್ರು ಅವ್ರ ಹಂಗ್ ಮಾಡಿದ್ರು ಅದನ್ನು ಕೇಳಿಸ್ಕೊಳುತ್ತೆ, ಸುಮ್ಮನಾಗ್ಬಿಡುತ್ತೆ. ಆದ್ರೆ ನನ್ನ ಲೈಫಲ್ಲಿ ಇನ್ನೊಂದು ಏನೋ ಆಪರ್ಚುನಿಟಿ ಇದೆ ಅಂದ್ರೆ ಹುಡ್ಕೊಂಡು ಬರುತ್ತೆ, ಅದು ಏನೋ ಹೊಸದೊಂದು ಇದೆ ಅಂತ ನಮ್ಮ ಸಬ್ ಕಾನ್ಶಿಯಸ್ ನಾವು ಹಾಕ್ಬೇಕು ಯಾವಾಗ್ಲೂ. ಅದೇ ರೀತಿ ಒಳ್ಳೆಯ ಆಪರ್ಚುನಿಟಿ ನಿಮ್ಗೆ ಕಾದು ಕೂತಿದೆ, ಅದ್ರ ಕಡೆ ಗಮನ ಹರಿಸದಲ್ಲೇ ಅಂದಿರೋರು ಆಡಿರೋರು ಡಿಪ್ರೆಷನ್ಗೆ ಹೋಗಿದ್ದು ನಮ್ಮಿಂದ ದೂರ ಆಗಿರೋರು, ಲೈಫಲ್ಲಿ ನನಗೆ ಆ ವ್ಯಕ್ತಿ ಇಲ್ದಿದ್ರೆ ನನಗೆ ಬದುಕೋದಕ್ಕೆ ಆಗೋದಿಲ್ಲ, ಏನೋ ಅವ್ರ ಸಂಬಂಧಿಕರುಗಳಲ್ಲಿ ನನಗೆ ಮಾತಾಡ್ಸ್ಲಿಲ್ದ್ರೆ ನನಗೆ ಲೈಫೇ ಇಲ್ಲ, ಬರೀ ಇದೇ ರೀತಿ ಥಿಂಕ್ ಮಾಡ್ಕೊಂಡು ಹೋಗ್ತೀರಿ. ಸೊ ಇಂಥವ್ರಿಗೆ ಆಪರ್ಚುನಿಟಿ ತುಂಬಾ ಚೆನ್ನಾಗಿ ಕಾದಿದೆ, ಭಗವಂತ ನಿಮ್ಗೆ ಅಂತಾನೆ ಕೊಡ್ತಾ ಇದ್ದಾನೆ. ಸೊ ಅದ್ರ ಕಡೆ ಗಮನ ನೀವು ಹರಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಇರೋರು, ಹಣ ಇರೋರು ನೀವು ಇದನ್ನ ತಗೊಳ್ತೀರಿ, ಇಲ್ಲದೆ ಇರೋರಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಕೈಯಲ್ಲಿ ನಮ್ಮ ಲೆಫ್ಟ್ ಹ್ಯಾಂಡ್ ಏನಿದೆಯಲ್ಲ ಈ ಪ್ಲೇಸ್ ಅಲ್ಲಿ ಪ್ರತಿ ಗುರುವಾರ ಏನಿದೆಯಲ್ಲ ಇಲ್ಲಿ ಟರ್ಮರಿಕ್ ಅರಿಶಿಣದ ಪುಡಿ ಹಾಕಿ, ಈ ರೀತಿ ತುಪ್ಪ ಮತ್ತು ಅರಿಶಿಣದ ಪುಡಿ ಹಾಕಿ ಈ ರೀತಿ ರಬ್ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಗುರುಬಲ ಹೆಚ್ಚತ್ತೆ, ಲಕ್ ಕ್ರಿಯೇಟ್ ಆಗತ್ತೆ ಅಂತ ಹೇಳ್ಬೋದು. ಓಕೆ, ಈ ಪ್ಲೇಸ್ ಅಲ್ಲಿ ನೀವು ಈ ರೀತಿ ಮಾಡಿಕೊಂಡು ಸ್ನಾನ ಆದ ನಂತರ ಆಗಿರ್ಬೋದು, ಸ್ನಾನಕ್ಕೆ ಹೋಗೋ ಮುಂಚೆನೂ ಆಗಿರ್ಬೋದು, ಸ್ನಾನ ಆದ ನಂತರನೂ ಆಗಿರ್ಬೋದು, ಗುರುವಾರದ ದಿನ ಈ ರೀತಿ ಹಾಕೊಂಡು ಸುಮ್ಮನೆ ಬಿಟ್ಬಿಡಿ ಇದನ್ನ. ಓಕೆ, ಅಟ್ಲೀಸ್ಟ್ 1 hour 2 hour ಆದ್ರೂ ಈ ಜಾಗದಲ್ಲಿ ಆ ರಬ್ ಮಾಡ್ತಾರೆ, ಆಗೇನಾಗತ್ತೆ ಗುರುಬಲ ಹೆಚ್ಚತ್ತೆ ನಮ್ಗೆ. ಸೊ ಇದು ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿರೋರಿಗೆ ರೆಮಿಡಿ ಮತ್ತು ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಮೂರನೆಯ ಸ್ಟೋನ್, ಈ ಸ್ಟೋನ್ ಬಿದ್ದಿತ್ತು ಹಾಗಾಗಿ ಕಾರ್ಡ್ ಮೇಲೆ ಇಡಲ್ಲ, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ ಬರುತ್ತಾ, ಲಕ್ ಕ್ರಿಯೇಟ್ ಆಗತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಲಕ್ ಕ್ರಿಯೇಟ್ ಆಗತ್ತಾ? ಓಕೆ, ನನ್ನ ಲೈಫಲ್ಲಿ ಲಕ್ ಕ್ರಿಯೇಟ್ ಆಗತ್ತಾ, ನನ್ನ ಜೀವನನೇ ಇದೇ ರೀತಿ ಇದೆಯಾ, ಇದೇ ರೀತಿ ದುಃಖಿತವಾಗಿ ಇರಬೇಕಾಗತ್ತಾ, ಅಥವಾ ಈಗ ಚೆನ್ನಾಗಿದ್ರೆ ನಾನು ಇದು ಕೊನೆವರೆಗೂ ಉಳಿಯುತ್ತಾ ನನಗೆ? ಓಕೆ, 9 of Wands ಇದೆ, 6 of Pentacles ಇದೆ. ಓಕೆ 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 ಇಲ್ಲಿ ಸಾಕಷ್ಟು ಜನ ಇನ್ನೂ ಕೂಡ ಸ್ಟ್ರಗಲ್ ಪಡ್ತಾ ಇದ್ದೀರಿ. ಕೆಲಸಗಳು ಇನ್ನೇನು ನಿಮ್ಮ ಕೆಲಸಗಳು ಮುಗಿತಾ ಬರ್ತಾ ಇದೆ, ಅಂದರೆ ಸಾಧನೆಯ ಹಾದಿಯಲ್ಲಿ ಒಂದಷ್ಟು ಇದಿರಿ ನೀವು. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಒಳ್ಳೆಯ ದಾರಿಗೆ ನಿಮ್ಗೊಂದು ಒಳ್ಳೆಯ ದಾರಿ ಸಿಗೋದಕ್ಕೆ ಹೋಗುತ್ತೆ. ನೀನು ಆಗಲೇಬೇಕು. ಕೆಲವೊಬ್ಬರು ಇಲ್ಲಿ ಒಂದಷ್ಟು ದಾನ ಧರ್ಮಗಳನ್ನು ನೀವು ಮಾಡಲೇಬೇಕಾಗತ್ತೆ. ಗೋಲ್ಗಳನ್ನು ಇಟ್ಕೊಂಡಿದ್ದೀರಿ, ಇಲ್ಲಿ ಗೋಲ್ ರೀಚ್ ಆಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಆ ಕೆಲಸ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಬಟ್ ಆದರೆ ಅದು ನಿಮ್ಮ ಆರೋಗ್ಯ ಎದುಗೆಡ್ತಾ ಇರುವಂಥದ್ದು, ಅಥವಾ ಆ ಕೆಲಸ ಆಗುವ ಸಮಯಕ್ಕೆ ಆಗದೇ ಇರುವಂಥದ್ದು. ಇನ್ನೊಂದು, ಎಷ್ಟೇ ಸ್ಟ್ರಗಲ್ ಪಟ್ಟರೂ ಕೂಡ ಅದು ಮುಂದೆ ಸಾಗದೇ ಇರುವಂಥದ್ದು. ಇಷ್ಟು ದಿನದಿಂದ ದುಡಿತಾ ಇದ್ದೀವಿ, ಹೀಗೇ ಇರುತ್ತಾ ಅಂದ್ಕೊಂಡು ಅದನ್ನು ಕಂಪ್ಲೀಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹತ್ರ ಇದೆ ಅನ್ನುವ ರೀತಿ ಕಾಣಿಸುತ್ತೆ, ಬಟ್ ಆದರೆ ಸಾಧನೆಗೆ ಹತ್ರ ಆಗ್ತಾ ಇಲ್ಲ. ಇಲ್ಲಿ ಯಾರು ಯಾವುದೇ ವಿಚಾರದಲ್ಲಿ ಕೊರಗಿರಬಹುದು, ಏನೇ ಮಾಡಿರಬಹುದು, ಏನೇ ಆಗಿರಬಹುದು, ಎಷ್ಟೇ ಮಾನಸಿಕ ನೋವಲ್ಲಿ ಇಲ್ಲಿ ಮೂರನೇ ವ್ಯಕ್ತಿ, ಮನೆಗಳಲ್ಲಾಗಿರ್ಬಹುದು, ಆಫೀಸ್ಗಳಲ್ಲಾಗಿರ್ಬಹುದು, ಕೊಲೀಗ್ಸ್ಗಳಲ್ಲಾಗಿರ್ಬಹುದು, ರಿಲೇಶನ್ಶಿಪ್ಪಲ್ಲಾಗಿರ್ಬಹುದು, ಗಂಡ ಹೆಂಡತಿ ನಡುವೆ ಆಗಿರಬಹುದು, ಪ್ರೇಮಿಗಳ ನಡುವೆ ಇರಬಹುದು, ಮೂರನೇ ವ್ಯಕ್ತಿಯ ಪ್ರವೇಶ ತುಂಬಾನೇ ಚೆನ್ನಾಗಾಗಿದೆ. ಆ ಮೂರನೇ ವ್ಯಕ್ತಿಯ ಪ್ರವೇಶದಿಂದಾಗಿ ನೀವು ಹಗಲು ರಾತ್ರಿ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ. ಇಲ್ಲಿ ಕೊಟ್ಟು ಕಳ್ಕೊಂಡಿರೋರೇ ತುಂಬ ಜನ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ.
ನಾನು ಹೇಳ್ತೀನಿ ಇದು ಎಲ್ಲ ಯಾಕೆ ನಿಮ್ಮ ಲೈಫಲ್ಲಿ ಆಗ್ತಿದೆ, ಇಷ್ಟು ಚೆನ್ನಾಗಿ ಕಾರ್ಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಏನು ಮಿಸ್ಟೇಕ್ಸ್ ಆಗಿದೆ ಅನ್ನೋದು ಕೂಡ ನಾನು ತುಂಬ ಚೆನ್ನಾಗಿ ಹೇಳ್ತೀನಿ. ಮೂರನೇ ವ್ಯಕ್ತಿಯಿಂದ ಪ್ರತಿದಿನ ಹಗಲು ರಾತ್ರಿ ತುಂಬಾನೇ ನೋವು ಪಡ್ತಾ ಇದ್ದೀರಿ. ಈ ಹಿಂದೆ ಇದ್ದ ರೀತಿ ಆಗಿರ್ಬೋದು, ನಾನು ಯಾವುದೋ ಒಂದು ವೇಯಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಬೆನ್ನಿಂದೇನೆ ಏನೋ ನಡೀತಾ ಇದೆ, ಅದು ಗೊತ್ತಾಗ್ತಾನೆ ಇಲ್ವಲ್ಲ ನನಗೆ ಅನ್ಕೊಂಡಿರೋರು ಜಾಸ್ತಿ ಇದೆ. ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡ್ತಾ ಇದ್ರಿ, ನಿಮ್ಮ ವ್ಯವಹಾರದ ಕಡೆ ಗಮನ ಕೊಡ್ತಾ ಇದ್ರಿ, ಮನೆ ವಿಚಾರದಲ್ಲಿ ಗಮನ ಕೊಡ್ತಾ ಇದ್ರಿ, ಕೊಡಬೇಕಾಗಿರೋರು ಗಮನ ಕೊಡಲಿಲ್ಲ, ಕೊಡಬೇಕಾಗಿರೋರು ಗಮನ ಕೊಡದೇಲೆ ಅದು ಬೆನ್ನಿಂದ ಇನ್ನೇನೋ ಆಗೋಯ್ತು. ನಿಮ್ಮ ಕೆಲಸದ ವಿಚಾರಗಳ ಕಡೆ ನೀವು ಸರಿಯಾಗಿ ನೀವು ಗಮನ ಕೊಡದೆ ಇಲ್ಲದೆ ನಿಮ್ಮ ಕೆಲಸದಲ್ಲೂ ಕೂಡ ಮೋಸ ಮಾಡುವಂತಹ ಇಲಿಗಳು ಉಟ್ಕೊಂಡಿದ್ದಾವೆ. ಇಲಿಗಳೇ ಅಲ್ಲ, ನಮ್ಮ ಬೆನ್ನಿಗೆ ಚೂರಿ ಹಾಕುವಂಥವ್ರನ್ನ ಇಲಿಗಳು ಅಂತ ಹೇಳಬೇಕು. ಆ ಇಲಿಗಳು ಉಟ್ಕೊಂಡಿದ್ದಾವೆ, ಅದನ್ನ ತೆಗಿಯೋದಕ್ಕೂ ಆಗ್ತಾ ಇಲ್ಲ, ಅಥವಾ ಅವ್ರನ್ನ ಆ ಇಲಿಗಳು ಯಾವ ರೀತಿ ಕಳ್ತನ ಮಾಡ್ತಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಳ್ತನ ಮೀನ್ಸ್ ಏನೋ ಕದಿಯೋದು ಅಂತಾನೆ ಅಲ್ಲ, ಅಥವಾ ನಿಮ್ಮ ವಿಚಾರಗಳನ್ನು ತಗೊಂಡೋಗಿ ಬೇರೆಯವ್ರ ಹತ್ರ ಹೇಳಿ ಗಾಸಿಪ್ ಮಾಡುವಂಥದ್ದು, ಬೇರೆ ವಿಚಾರನ ತಂದು ನಿಮ್ಮ ಬಗ್ಗೆ ಗಾಸಿಪ್ ಮಾಡುವಂಥದ್ದು. ಇಲ್ಲಿ ಕೆಲವ್ರ ಲೈಫಲ್ಲಿ ನೀವು ಒಂದಷ್ಟು ಹೆಲ್ಪಿಗೆ ಅಂತಾನೆ ಕೆಲವ್ರನ್ನ ಇಟ್ಕೊಂಡಿರ್ತೀರಿ, ಅವರು ಕೂಡ ನಿಮ್ಮನ್ನ ಮೋಸದ ಭಾವನೆಯಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿಯಿಂದ ನೀವು ಮಾನಸಿಕವಾಗಿ ನೊಂದು ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲಸದಲ್ಲಿ ಒಂದಷ್ಟು ಈಗೋ, ಸಿಟ್ಟು, ಇದನ್ನೆಲ್ಲಾನು ಕೂಡ ಮಾಡ್ಕೊಂಡಿದ್ದೀರಿ. ಇಲ್ಲಿ ನಿಮಗೆ ಮನೆಯ ವಿಚಾರ ಕೆಲಸಕ್ಕೆ ತಂದಾಗ ಅಥವಾ ಕೆಲಸದ ವಿಚಾರ ಮನೆಗೆ ತಂದಾಗ ಕನ್ಫ್ಯೂಷನ್ ಶುರು ಆಗ್ತಾ ಇದೆ. ನಾನು ಯಾವ ರೀತಿ ಇದ್ರೆ ಹೇಗೆ ನಡೆಯುತ್ತೆ ಲೈಫ್ ಅನ್ನುವಂತಹ ಮೈಂಡ್ ಬ್ಲಾಕ್ ಆಗಿದೆ. ಮನೆಯಲ್ಲಿ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಆಗಿರ್ಬೋದು, ಒಂದು ಒಳ್ಳೆಯ ವ್ಯಕ್ತಿ, ಒಂದು ಉನ್ನತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ನೀವು, ಬಟ್ ಲೈಫ್ನ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಿಕಾಸ್ ಆಫ್ ಇಲ್ಲಿ ಮೂರನೇ ವ್ಯಕ್ತಿಗಳು ಆ ರೀತಿ ಅದೇ ಯೋಚನೆ, ಅದೇ ಡಿಪ್ರೆಷನ್, ಅದೇ ವಿಚಾರದಿಂದ ಬ್ಲ್ಯಾಂಕ್ ಆಗಿದ್ದೀರಾ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮ್ಮ ಮಾತುಗಳಿಂದ ಕೂಡ ಬೇರೆಯವ್ರಿಗೂ ಕೂಡ ಹರ್ಟ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವೊಂದು ಮಾತುಗಳು ನಿಮ್ಮನ್ನ ಚಿಕ್ಕವ್ರನ್ನಾಗಿ ಮಾಡಿದೆ. ಬೇರೆಯವರು ಮಾಡಿರುವಂತಹ ಮಾತುಗಳಾಗಿರಬಹುದು, ಬೇರೆಯವರು ನಿಮಗೆ ಕೊಟ್ಟಂತ ನೋವುಗಳಾಗಿರಬಹುದು, ನಿಮ್ಮನ್ನ ಚಿಕ್ಕವ್ರನ್ನಾಗಿ ಮಾಡಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಜನಗಳ ಲೈಫಲ್ಲಿ ಹಣದ ಬ್ಲಾಕೇಜ್ ಏನಿದೆ ಅದನ್ನು ಕೂಡ ಓಪನ್ ಆಗುತ್ತೆ ಅಂತ ಹೇಳಬಹುದು. ಇಲ್ಲಿ ಯಾರೆಲ್ಲ ನಿಮ್ಮ ಲೈಫಲ್ಲಿ ನೀವು ನಂಬ್ಕೊಂಡಿದ್ರಿ, ತುಂಬಾ ವಿಶ್ವಾಸ ಇಟ್ಕೊಂಡಿದ್ರಿ, ತುಂಬಾ ಇದರಿಂದ ನನ್ನ ಲೈಫಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ರಿ, ಅದು ನಿಮ್ಮ ಕೈ ಬಿಟ್ಟು ಮುಂದೆ ಹೋಗ್ತಾ ಇದೆ. ತುಂಬಾ ಕನಸುಗಳನ್ನ ನೀವು ಆಸೆ ಕನಸುಗಳನ್ನ ಕಟ್ಕೊಂಡಿದ್ರಿ, ಬಟ್ ಆದ್ರೆ ಅದು ದೂರ ಆಗ್ತಾ ಇದೆ. ಅದು ನೀವು ಅನ್ಕೊಂಡಿರುವಂತಹ ಆಸೆ ಕನಸುಗಳು ಸುಳ್ಳು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಜನರ ಲೈಫಲ್ಲಿ ಈ ಹಿಂದೆ ಸಾಕಷ್ಟು ಹಣ ಬಂದಿತ್ತು, ಸಾಕಷ್ಟು ದುಡ್ಡು ಇತ್ತು, ಸಾಕಷ್ಟು ಕೆಲಸದಲ್ಲಿ ಸಕ್ಸಸ್ ಕಾಣ್ತಾ ಹೋಗ್ತಾ ಇದ್ರಿ. ಆದ್ರೆ ಮೇಲೊಬ್ಬ ಭಗವಂತ ಕೂತಿರ್ತಾನಲ್ಲ, ಅವನೇನ್ ಮಾಡಿದಾನೆ ಅಂತ ಹೇಳಿದ್ರೆ, ನೀವೆಷ್ಟು ದಾನ ಧರ್ಮಗಳನ್ನ ಮಾಡಿದಿರಿ ನೋಡ್ತಾ ಇದ್ದಾನೆ. ದಾನ ಅಂತ ಹೇಳಿದ್ರೆ ಇವತ್ತೊಂದ್ ದಿವಸ ಮಾಡಿ ಮರೆಯುವಂಥದ್ದಲ್ಲ, ಆಯ್ತಾ? ಇವತ್ತೊಂದ್ ದಿವಸ ಮಾಡಿ ಮರೆಯುವಂಥದ್ದು ಅಥವಾ ನಮ್ಗೇನೋ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರನೇ ದಾನ ಮಾಡುವಂಥದ್ದು ಇದೆಯಲ್ಲ, ಅದರಂತ ಪಾಪದ ಕೆಲಸ ಯಾವುದೂ ಇಲ್ಲ. ಎಕ್ಸ್ಪೆಕ್ಟೇಷನ್ಸ್ ಬೇಡ ರೀ. ನಾನು ರೀಡಿಂಗೇ ಹಿಂಗಿರತ್ತೆ. ಎಕ್ಸ್ಪೆಕ್ಟೇಷನ್ ದಯವಿಟ್ಟು ಬೇಡ. ನಮ್ಗೇನಾದ್ರೂ ಒಳ್ಳೇದಾಗತ್ತೆ ಅನ್ನೋದಕ್ಕೆ ದಯವಿಟ್ಟು ಯಾರು ಹಂಬಲ್ ರಿಕ್ವೆಸ್ಟ್ ದಾನ ಮಾಡೋದಕ್ಕೆ ಹೋಗ್ಬೇಡಿ. ಯಾವ್ದಾದ್ರೂ ಒಂದು ಮಗುಗೆ, ಈಗ ಸ್ಕೂಲ್ ಟೈಮ್ ಇದೆಯಲ್ವಾ, ಆ ಮಗುಗೆ ನಿಮ್ಮ ಹತ್ರ ಇರೋ ಹಣದಿಂದ, ನಿಮ್ಮ ಹತ್ರ ಲಕ್ಷ ಇರಲಿ, ಕೋಟಿ ಇರಲಿ, 1000 ಇರಲಿ, ಆ ಮಗುಗೆ ನೀವು ಕೊಡಿಸುವಂತಹ ಒಂದು ಬುಕ್ ಆಗಿರಬಹುದು ಅಥವಾ ಪೆನ್ಸಿಲ್ ಆಗಿರಬಹುದು, ಅದರಿಂದ ನಿಮ್ಮಿಂದ ಅದಕ್ಕೆ ಉಪಯೋಗ ಆಗತ್ತೆ ಅಂತ ಹೇಳೋದಾದ್ರೆ, ನೀವು ದಯವಿಟ್ಟು ನೀವೆಲ್ಲೋ ಕಷ್ಟಕ್ಕೆ ಸಿಗಾಕೊಂಡು ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇತ್ತು, ಎಲ್ಲೋ ಪಾನಿಪೂರಿನೋ ಅಥವಾ ಇನ್ನೊಂದು ಸ್ನ್ಯಾಕ್ಸೋ ಚಾಟ್ಗೋ 1000 ರೂಪಾಯಿ ಖರ್ಚು ಮಾಡ್ಬಿಡ್ತೀವಿ. ನಿಮ್ಮ ಕೈಯಲ್ಲಿ ಆಯ್ತು ಅಂತ ಹೇಳಿದ್ರೆ ಆ ಮಗು ನೋಡಿ ವರ್ಷದಿಂದ ವರ್ಷದ ತನಕ ನಿಮ್ಮನ್ನ ನೆನ್ಪಿಟ್ಕೊಳುತ್ತೆ. ಅದರಂತ ದೊಡ್ಡ ವಿಚಾರ. ಇದೆಲ್ಲ ಪೆಟ್ಟು ತಿಂದಿದ್ದು ಯಾಕೆ ಗೊತ್ತಾ? ನಿಮ್ಮ ಹತ್ರ ಇದ್ದಾಗ ನೀವು ಯಾವುದೇ ರೀತಿ ಕೊಡುವಂತಹ ಕೆಲಸ ಮಾಡಲಿಲ್ಲ. ಕೊಟ್ಟಿದ್ದು ಕೂಡ, ಇಲ್ಲಿ ಕೆಲವರು ನನಗೆ ಕಾಲ್ ಮಾಡ್ತಿರ್ತೀರಿ, ಮೆಸೇಜ್ ಮಾಡ್ತಿರ್ತೀರಿ, ನಾನು ಸಾಕಷ್ಟು ಜನಕ್ಕೆ ಹಣ ಕೊಟ್ಟೆ, ಅವ್ರು ವಾಪಸ್ ಕೊಡ್ತಾ ಇಲ್ಲ ಅಂತ ಹೇಳಿ. ಹೌದು, ಅದ್ರ ಜೊತೆಯಲ್ಲಿ ದಾನ ಅಂತ ಏನ್ ಮಾಡಿದ್ರಿ ಹೇಳಿ? ಇಲ್ಲ ಅಲ್ಲ? ಸೊ
ಯಾಕೆ ಕೊಟ್ಟ ಹಣ ಸ್ಟ್ರಕ್ ಆಗಿದೆ? ಯಾಕೆ ಈ ಮೂರನೇ ವ್ಯಕ್ತಿಗಳಿಂದ ನನಗೆ ಮನಸ್ಸಿಗೆ ನೋವು? ನನಗೆ ಬೇಕು, ನನಗೆ ಬೇಕು, ಹೀಗೆ ಇಡಬೇಕು, ಜೋಪಾನವಾಗಿ ಇಡಬೇಕು, ದಯವಿಟ್ಟು ಅದು ಬೇಡ. ಸೊ ಈ ರೀತಿಯಲ್ಲಿ ನೀವು ದಾನ ಮಾಡಲಿಲ್ಲ, ಎಲ್ಲ ಫೀಲಿಂಗ್ಸು ಅಷ್ಟೇ ಅದೇ ರೀತಿನೇ. ನೀವು ಈಗ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಆಗ್ತಿದ್ದಾಗ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ನಿಮ್ಮದು. ನನ್ನ ಗಂಡ ನನ್ನನ್ನೇ ಇಷ್ಟಪಡಬೇಕು, ಅಥವಾ ನನ್ನ ಹೆಂಡತಿ ಹಿಂಗೇ ಇರಬೇಕು, ನನ್ನ ಹೆಂಡತಿ ಹಿಂಗೇ ಮಾಡಬೇಕು ಅನ್ನುವ ಓವರ್ ಎಕ್ಸ್ಪೆಕ್ಟೇಷನ್ಸ್. ಅವ್ರನ್ನಾಗಿ ಬಿಟ್ಬಿಡಿ. ಅತ್ತೆಗೆ ಇಷ್ಟಪಟ್ರ, ನಾದ್ನಿಗೆ ಇಷ್ಟಪಟ್ರ, ಅಥವಾ ಹೆಂಡತಿ ಅಮ್ಮ ಅವಳನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ, ಅವರಿಬ್ರಿಗೂ ಎಲ್ಲರೂ ಒಂದು ಒಳ್ಳೆಯ ಬಾಂಡಿಂಗಲ್ಲಿದ್ದಾರೆ, ನನ್ನಿಂದ ದೂರ ಆಗ್ಬಿಡ್ತಾರೇನೋ ಅನ್ನುವ ಏನು ಇದೆ ಇನ್ಸೆಕ್ಯೂರ್ಡ್ ಫೀಲ್ ಏನಿದೆಯಲ್ಲ, ದಯವಿಟ್ಟು ಅದನ್ನು ತೆಗೆದು ಹಾಕಿ. ನಿಮ್ಮ ಗಂಡ ನಿಮ್ಮ ಗಂಡನೇ, ನಿಮ್ಮ ಹೆಂಡತಿ ನಿಮ್ಮ ಹೆಂಡತಿನೇ, ನಿಮ್ಮ ರಿಲೇಷನ್ಶಿಪ್ ನಿಮ್ಮ ರಿಲೇಷನ್ಶಿಪ್ಪೇ. ಅದಕ್ಕೆ ಅಂತಾನೆ ಒಂದೊಂದು ಹೆಸರು ಕೊಟ್ಟಿರ್ತಾರ್ರಿ. ಯಾರು ನಿಮ್ಗೆಲ್ಲ ಹರ್ಟ್ ಆಗೋದು ಯಾಕೆ ಗೊತ್ತಾ? ಯಾವಾಗ ಮೂರನೇ ವ್ಯಕ್ತಿಗಳಿಂದ ಹರ್ಟ್ ಆಗತ್ತೆ ಅಂತ ಹೇಳಿದ್ರೆ, ಆ ಸಂಬಂಧದಲ್ಲಿ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ಹಿಂಗೆ ಇರಬೇಕು ಅನ್ನುವಂತಹ ಊಹೆಯಲ್ಲಿ ಬದುಕ್ತಾ ಇರ್ತೀರಿ. ಅದು ಹಂಗಿರಲ್ಲ. ಅವ್ರದೇ ಕ್ಯಾರೆಕ್ಟರ್ ಬೇರೆ. ಈ ಬೆರಳುಗಳ ನೋಡಿ, ಇದೊಂಥರ ಇದ್ರೆ ಇದೊಂಥರ, ಇದೊಂಥರ ಇದ್ರೆ ಇದೊಂಥರ ಇದೆ. ಸೊ ಹಾಗಾಗಿ ಅವ್ರವ್ರದೇ ತರ ಬಿಟ್ಬಿಡಿ. ಆಗ ಇದೆಯಲ್ಲ, ನಿಮ್ಮ ಬೆಲೆ ಏನು ಅನ್ನೋದು ಆ ವ್ಯಕ್ತಿಗಳಿಗೆ ತಿಳಿತಾ ಬರುತ್ತೆ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ನಾನು ಅದಕ್ಕೆ ಹೇಳಿದೆ, ಈ ರೀಡಿಂಗ್ ನೋಡ್ತಾ ಇದ್ದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳಿ. ನೀವೇನಾದರೂ ದಾನ ಧರ್ಮಗಳನ್ನ ಮಾಡುವಂಥದ್ದು, ನಿಮ್ಮ ಹತ್ರ ಏನೂ ಇಲ್ಲ, ನನ್ನ ಹತ್ರ ಝೀರೋನೇ, ನಾನು 500 ರೂಪಾಯಿಗೂ ಗತಿ ಕಾಣಲ್ಲಪ್ಪ, ನಿಮ್ಮ ಮನೇಲಿ ಒಂದು ರೊಟ್ಟಿ ಇರುತ್ತಲ್ಲ, ಅದನ್ನ ಯಾವುದಾದ್ರೂ ನಾಯಿ, ಹಸದಂತ ನಾಯಿ ಕೊಡಿ. ಹೊಟ್ಟೆ ತುಂಬಿದಂಥ ನಾಯಿಗೆ, ಸಾಕಿರುವಂಥ ನಾಯಿಗಲ್ಲ, ಹಸದಂಥ ನಾಯಿ ಕೊಡುವಂಥದ್ದು. ಪ್ರಾಣಿಗಳಿಗೆ ಪ್ರಾಣಿಗಳಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಇದು ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು, ಆ ಊಟ ಹಾಕುವಂಥದ್ದು, ನೋಡ್ಕೊಳ್ಳುವಂಥದ್ದು, ಮಂಗಗಳಿಗೂ ಆಗಿರ್ಬೋದು, ಬಾಳೆಹಣ್ಣು ಕೊಡುವಂಥದ್ದು. ದೇವಸ್ಥಾನಗಳ ಮುಂದೆ ಸಾಕಷ್ಟು ಜನ ಹಿರಿಯರು ಕೂತಿರ್ತಾರೆ. ಓಕೆ, ವಯಸ್ಸಿರೋರಿಗೆ ದಯವಿಟ್ಟು ಕೊಡಬೇಡಿ. ವಯಸ್ಸಿರೋರು ಏನಾದರೂ ಕಾರ್ ಕ್ಲೀನೋ ಇನ್ನೊಂದೋ ಏನೋ ಮಾಡ್ಕೊಂಡು ಇದು ಮಾಡ್ತಾರೆ. ಆಗಿರೋರಿಗೆ ದುಡ್ಡು ಕೊಡಬೇಡಿ. ಅನ್ನ, ಊಟ, ಬಟ್ಟೆ ಹೊದ್ಕೊಳ್ಳೋದಕ್ಕೆ, ಈಗ ಮಳೆಗಾಲ ಇದೆ, ಒಂದು ಬೆಡ್ಶೀಟು ಏನಾದರೂ ಒಂದು ಕೊಡಿ. ಓಕೆ, ಈ ರೀತಿ ಮಾಡೋದ್ರಿಂದ ಇಂಥ ವ್ಯಕ್ತಿಗಳು ಯಾರು ನಿಮ್ಮ ಹತ್ರಕ್ಕೆ ಬರಲ್ಲ. ನಿಮ್ಗಿರೋ ಆ ಕನ್ಫ್ಯೂಷನ್ ಮೈಂಡ್ ಏನಿದೆನಾ, ರಾಹು ವೀಕ್ ಇದ್ದಾನೆ, ಕೇತು ವೀಕ್ ಇದ್ದಾನೆ. ಕೇತು ವೀಕ್ ಇದ್ದಾಗ ಅಯ್ಯೋ ಯಾರೋ ನನಗೇನೋ ಮಾಡ್ತಾರೆ, ಅಥವಾ ಯಾರೋ ನನ್ನಿಂದ ಹೋಗ್ಬಿಡ್ತಾರೆ, ಅಯ್ಯೋ ಯಾರನ್ನೋ ನನ್ನಿಂದ ಕಿತ್ಕೊಂಡ್ಬಿಟ್ರು, ಅಯ್ಯೋ ಹೌದು, ನಿಮ್ಮ ಲೈಫಿಂದ ಕೆಲವರು ನಿಮ್ಮ ಲೈಫಿಂದ ಏನೋ ಒಂದು ಕಿತ್ಕೊಳ್ಳೋದಕ್ಕೆ ಅಂತಾನೆ ಬಂದಿದ್ದಾರೆ. ಅದು ಯಾರ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು. ಈ ರೀತಿ ಎಲ್ಲ ನೀವೇನು ಮಾಡ್ಕೊಂಡು ಬರ್ತೀರಿ, ಯಾವಾಗಲೂ ಒಳ್ಳೆತನದಲ್ಲಿ ಇರ್ತೀರಿ, ಕರ್ಮಕ್ಕೆ ಅಂತಾನೆ ಒಂದು ಬಿಡಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ಇಂಥ ನಿಮ್ಮ ಏಳಿಗೆಗೆ ಹೊಡೆತ ಕೊಡುವಂತಹ ವ್ಯಕ್ತಿ ಅವರು ಕೂಡ ದೂರ ಆಗ್ತಾರೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಕನಸುಗಳನ್ನ ಕಟ್ಟಿದ್ರಿ, ಆಸೆಗಳನ್ನ ಕಟ್ಟಿದ್ರಿ, ಅದು ನನ್ನ ಕೈಯಿಂದ ತಪ್ಪು ಹೋಯ್ತು ಅಂತ ಹೇಳಿದ್ರೆ ಅದು ನಿಮ್ಮ ಯೋಗದಲ್ಲಿಲ್ಲ, ಕೈ ತಪ್ಪು ಹೋಗಿದೆ. ಸೊ ಇಲ್ಲಿ ಒಳ್ಳೆಯ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಾಗೆ ನಾನು ಒಂದು ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಲಕ್ ಅನ್ನೋದಿದೆಯಾ? ಹೌದು. ಇಲ್ಲಿ ನೀವೊಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗಬೇಕಾಗತ್ತೆ. ಎಲ್ಲರನ್ನೂ ಕೂಡ ಗ್ರ್ಯಾಟಿಟ್ಯೂಡ್ ಭಾವದಿಂದ ನೋಡಬೇಕಾಗತ್ತೆ. ಹೌದು, ಪ್ರತಿಯೊಂದು ನೀರಿಗೂ ಅಷ್ಟೇ, ಕರೆಂಟಿಗೂ ಅಷ್ಟೇ, ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಭಾವನೆ ತೋರಿಸ್ಬೇಕಾಗತ್ತೆ. ಆಗ ಯೂನಿವರ್ಸೇ ನಿಮ್ಗೆ ಗ್ರ್ಯಾಟಿಟ್ಯೂಡ್ ಭಾವ ಎಲ್ಲನೂ ಒಳ್ಳೇದು ಮಾಡ್ತಾ ಬರುತ್ತೆ ಅಂತ ಹೇಳಬಹುದು. ಸೊ ಇವ್ರಿಗೆ ರೆಮಿಡಿ ಏನು ಅಂತ ಹೇಳಿದ್ರೆ, ದಯವಿಟ್ಟು ನಿಮಗೆ ಸಡನ್ ಆಗಿ ಲಕ್ಕು ತುಂಬ ಸ್ಟ್ರೆಸ್ ಆಗ್ತಾ ಇದೆ, ಇಲ್ಲ ನಾನು ಯಶಸ್ಸು ಕಾಣಲೇಬೇಕು, ನಾನು ಇನ್ನೊಬ್ರಿಗೆ ಹರ್ಟ್ ಮಾಡಲ್ಲ ಅನ್ನೋರು ಮಾತ್ರ ದಯವಿಟ್ಟು ತಗೊಳ್ಳಿ. ನಾನು ಇನ್ನೊಬ್ರಿಗೆ ಹರ್ಟ್ ಮಾಡಲ್ಲ, ನನ್ನ ಕೈಯಿಂದ ನನಗೆ ನನ್ನ ಲೈಫ್ ಲೀಡ್ ಮಾಡಕ್ ಆಗಿ ಸಾಕಷ್ಟು ಹಣದ ಹೊಳೆನ ಸುರಿದ ನಂತರ ನಾನೊಂದಷ್ಟು ದಾನನ, ನನ್ನ ಕೈಯಲ್ಲಾಗಿರೋ 1,00,000ಕ್ಕೆ 1,000 ರೂಪಾಯಿ ದಾನ, ಅನ್ನದಾನ ಆಗಿರ್ಬೋದು, ಅದು ಏನಾದರೂ ದಾನ ಆಗಿರ್ಬೋದು ಮಾಡ್ತೀನಿ ಅನ್ನೋರು ಈ ಓಂ ಮನಿ ಪದ್ಮೆ ಹೋಮ್ನ ತಗೊಳ್ಳಿ. ಬ್ರಾಸ್ಲೆಟ್ನ ತಗೊಳ್ಳಿ, ಪದ್ಮೆ ಮಣಿ ಅಂತಾನೆ ಕರಿತೀನಿ ನಾನು ಇದಕ್ಕೆ. ಸೊ ಪದ್ಮೆ ಸ್ಟೋನ್ನ ನೀವು ಬ್ರೇಸ್ಲೆಟ್ನ ಧರಿಸಿ ಪ್ರತಿ ದಿನಾನೂ ಕೂಡ ನೀವು ಓಂ ಮನಿ ಪದ್ಮೆ ಹೋಮನ ಚಾಂಟ್ ಮಾಡೋದು, ಮತ್ತು ಇದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡುವುದರಿಂದ ಒಡವೆಗಳು ಏನಾದ್ರು ಇತ್ತು ಅಂದರೆ ಅದನ್ನು ಪ್ಲೆಡ್ಜ್ ಮಾಡುವಂಥ ಅವಕಾಶಗಳು ಬರೋದಿಲ್ಲ. ಹಾಗೆ ಒಡವೆಗಳು ಕೂಡ ಇದ್ರ ಹತ್ರ ಹರಿದು ಬರುತ್ತೆ. ನೀವೇನಾದರೂ ವ್ಯವಹಾರ ಮಾಡೋರು ಕೂಡ ಕ್ಲೈಂಟ್ಸ್ಗಳು ನಿಮ್ಮನ್ನು ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳ್ಬೋದು, ಆಕರ್ಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಹಣದ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಇದು ಬಂದು ಇದು ಓವರಾಲ್ ಇದೊಂಥರ ಡಾಕ್ಟರ್ ಇದ್ದಂಗೆ ಅಂತಲೇ ನಾನು ಕರಿಬಹುದು.
ಅಷ್ಟು ಅದ್ಭುತವಾದ ಶಕ್ತಿ ಇದೆ ಇದರಲ್ಲಿ. ಏನೇ ನೀವು ಇದನ್ನ ಧರಿಸಿದ್ರು ಕೂಡ ಇದರಲ್ಲಿ ನೀವು ಹಾಕೊಂಡು ನಮ್ಮ ಹತ್ರ ಹೀಲ್ ಮಾಡಿಸ್ಕೊಂಡು 11 ಡೇಸ್ ಚಾಂಟ್ ಮಾಡಿಕೊಂಡು ನೀವು ಕೂಡ ಹಾಕೊಂಡು 3 ದಿನಕ್ಕೆ ಇದ್ರ ಎನರ್ಜಿ ಯಾವ ರೀತಿ ನಿಮ್ಮ ದೇಹದಲ್ಲಿ ಕ್ರಿಯೇಟ್ ಆಗತ್ತೆ ಅನ್ನೋದು ನೀವು ಇದರ ಅನುಭವನ ಹಾಕೊಂಡಿದ್ ಕೂಡ್ಲೇನೆ ನೀವು ನೋಡ್ಬೋದು ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ಲಕ್ ಕ್ರಿಯೇಟ್ ಆಗತ್ತೆ ಅಂತ ಹೇಳಿದ್ರೆ ಹೌದು, ನೀವು ಇಲ್ಲಿ ಮಾಡ್ಬೇಕಾಗತ್ತೆ. ನೀವು ನಿಮ್ಮ ತಪ್ಪುಗಳು ಕೂಡ ಈ ರೀಡಿಂಗ್ ಅಲ್ಲಿ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ಸಾಕಷ್ಟು ಜನ ಕಮೆಂಟ್ ಮೂಲಕ ನನಗೆ ಒಳ್ಳೆಯ ರಿವ್ಯೂ ಕೊಡ್ತಾ ಇದ್ದೀರಿ. ಫೋನ್ಗಳ ಮೂಲಕ ಕೂಡ ಒಳ್ಳೊಳ್ಳೆ ರಿವ್ಯೂ ಕೊಡ್ತಾ ಇದ್ದೀರಿ. ನನ್ನ ಅಸಿಸ್ಟೆಂಟ್ಗಳ ಹತ್ರನೂ ಹೇಳಿರ್ತೀರಿ, ನನಗೆ ಹೇಳ್ತಾರೆ. ನಾನು ಕೂಡ ನಿಮ್ಮ ಕಮೆಂಟ್ಗಳಿಗೆ ಎಲ್ಲರಿಗೂ ರಿಪ್ಲೈ ಕೊಡೋಕ್ಕಾಗಲಿಲ್ಲ ಅಂದ್ರು ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ನಾನು ಓದ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.